ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ. ನಮ್ಮ ಕಂಪನಿ, ಇದು ನಮ್ಮ ಕಂಪನಿ, ನಮ್ಮ ಕಂಪನಿ, ಇದು ನಮ್ಮ ಕಂಪನಿ. ಕೇಳಿ ಕಾರ್ಯಕ್ರಮ ನಮ್ ಕಂಪನಿ. ಹಲವು ಬೆಳೆಗಳ ದವಸ ಧಾನ್ಯಗಳ ಉತ್ಪಾದಕ ಸಂಸ್ಥೆ, ಹಣ್ಣು ಹಂಪಲು ಮೊಟ್ಟೆ ಮಾಂಸಗಳ ಉತ್ಪಾದಕ ಸಂಸ್ಥೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ರೈತ ಬಾಂಧವರೇ, ಇಂದಿನ ನಮ್ ಕಂಪನಿ ಬಾನುಲಿ ಸರಣಿಯಲ್ಲಿ ತೆಂಗು ಹಾಗೂ ತರಕಾರಿ ಬೇಸಾಯವನ್ನು ಕುರಿತ ಸಂವಾದವಿದೆ. ಭಾಗವಹಿಸುತ್ತಾರೆ ಮದ್ದೂರು ತಾಲೂಕು ಗೆಜ್ಜಲಗೆರೆಯ ಸಕ್ಕರೆ ನಾಡು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ಜಿಸಿ ಮಹೇಂದ್ರ ಹಾಗೂ ಮದ್ದೂರು ತಾಲೂಕು ಭಾರತೀ ನಗರದ ನೇಚರ್ ಪ್ಯೂರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಮ್ಮೇಶ್. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತಿಮ್ಮೇಶ್ ಅವರಿಗೆ ನಮಸ್ಕಾರ. ನಮಸ್ಕಾರ ಸರ್. ಮಹೇಂದ್ರ ಅವರೇ, ತಮಗೂ ನಮಸ್ಕಾರ. ನಮಸ್ಕಾರ ಸರ್. ಹೇಳಿ ಮಹೇಂದ್ರ ಅವರೇ, ನಿಮ್ಮ ಬಗ್ಗೆ ಎಷ್ಟು ಜಮೀನಿದೆ, ಏನೇನು ಬೆಳೆ ಮಾಡ್ತೀರಿ ತಾವು? ಸರ್, ನಾನು ಮದ್ದೂರು ತಾಲೂಕು ಕಸಬಾಬಳಿ ಗೆಜ್ಜಲಗೆರೆ ಗ್ರಾಮದಿಂದ ರೈತ ಕುಟುಂಬದ ಹುಟ್ಟಿ ನಾನು ಒಬ್ಬ ಸ್ವತಃ ರೈತನಾಗಿ ಬಂದು ನಮ್ಮದು 12 ಎಕರೆ ಜಮೀನಿದ್ದು ನಾವು ವ್ಯವಸಾಯದಲ್ಲಿ ಜಾಸ್ತಿ ಕಬ್ಬಿಗೆ ಒತ್ತು ಕೊಡ್ತೇವೆ ಸರ್. ಕಬ್ಬು ಬೆಳೆನ ಮಾಡ್ಕೊಂಡು ನಮ್ಮದು ಸ್ವತಃ ಆಲೆ ಮನೆ ಇದ್ದು ನಾವು ಬೆಲ್ಲ ತಯಾರು ಮಾಡಿ ಮಾರ್ಕೆಟ್ ಮಾಡ್ಕೊಂಡಿದ್ದು. ನಾವು ಭತ್ತದ ಜೊತೆಗೆ ಕಬ್ಬುನೇ ಮೇಜರ್ ಮಾಡ್ಕೊಂಡು ಬಂದು ನಾನೊಬ್ಬ ಸ್ವತಃ ರೈತ ಕುಟುಂಬದಿಂದ ಬಂದವನು. ನಾನೊಬ್ಬ ರೈತ ಸರ್. ಯಾತಕ್ಕೋಸ್ಕರ ತಾವು ಈ ಸಕ್ಕರೆ ನಾಡು ರೈತ ಉತ್ಪಾದಕ ಕಂಪನಿಯನ್ನು ಕಟ್ಟಿದ್ರಿ? ಸರ್, ನಾನೊಬ್ಬ ರೈತನಾಗಿ ರೈತರು ಏನು ಕಷ್ಟಪಡ್ತಾರೆ, ಯಾವುದೋ ದಲ್ಲಾಳಿಗಳಿಗೆ, ಯಾವುದೋ ಮಧ್ಯವರ್ತಿಗಳಿಗೆ ಭತ್ತ ಇರ್ಬೋದು, ಕಬ್ಬು ಇರ್ಬೋದು ಮಾರ್ಕೊಳ್ತಿದ್ರು. ಇದನ್ನು ನಾವೇ ಒಂದು ಕಂಪನಿ ಮಾಡಿ ನಾವೇ ಒಂದು 1000 ಜನ ರೈತರನ್ನ ಒಗ್ಗೂಡಿಸ್ಕೊಂಡು ಬಂದಂಥ ಲಾಭನ ನಾವೇ ಯಾಕೆ ತಗೊಳ್ಬಾರ್ದು, ನಾವು ರೈತರಿಗೆಲ್ಲ ಹಂಚಬಾರ್ದು ಅಂತೇಳಿ ಒಂದು ಆಲೋಚನೆ ಮಾಡಿ ಈ ರೈತ ಕಂಪ್ನಿನ ನಾನು 2022 ಜುಲೈನಲ್ಲಿ ಪ್ರಾರಂಭ ಮಾಡಿ 1000 ಜನ ರೈತರನ್ನಲ್ಲಿ ಒಗ್ಗೂಡಿಸಿ ಮೆಂಬರ್ಶಿಪ್ ಮಾಡಿ 1000 ಜನದಿಂದ ನಾನು ಅವತ್ತಿಂದ ಇವತ್ತುವರೆಗೆ ವ್ಯಾಪಾರ ವಹಿವಾಟು ಮಾಡ್ಕೊಂಡು ಬರೀ ಇನ್ಪುಟ್ಟಲ್ಲಿ ಸರ್, ನಾನು ರಸಗೊಬ್ಬರ ಇರ್ಬೋದು, ಟಾಪಲ್ ಇರ್ಬೋದು, ಔಷಧಿ ಪಂಪ್ಗಳು ಇದು ಮಾತ್ರ ಮಾಡ್ಕೊಂಡು ಬಂದು ಔಟ್ಪುಟ್ ಬಿಸ್ನೆಸ್ ಇನ್ನೂ ಯಾವುದೂ ಮಾಡಿಲ್ಲ. ಇವಾಗ ನಮ್ಮಲ್ಲಿ ಜಾಸ್ತಿ ಭತ್ತ ಇರೋ ದೆಸೆಯಿಂದ ಭತ್ತನ ಒಂದು ಅಕ್ಕಿಯ ಮೌಲ್ಯವರ್ಧನೆ ಮಾಡಿ ಅದನ್ನು ರೈತರಿಗೆ ಒಳ್ಳೆಯ ಅಕ್ಕಿನ ಯಾಕೆ ಕೊಡಬಾರ್ದು ಅಂತ ಈಗ ನಮ್ಮ ಆಲೋಚನೆ ಆಗಿ ಈಗಾಗಲೇ ನಾವು ಜಡಿಯತ್ತಲ್ಲಿ ಅರ್ಜಿ ಕೊಟ್ಟು ಅದು ಪ್ರೋಸೆಸ್ ನಡೀತಾ ಇದೆ ಸರ್. ಅದು ರೈತನ ನಾವು ಮೇಲೆ ಯಾಕೆ ಬರಬಾರ್ದು, ನಾವೇ ಒಂದು ಕಂಪ್ನಿ ಮಾಡ್ಕೊಂಡು ನಾವೇ ಯಾಕೆ ಆದಾಯ ಮಾಡಬಾರ್ದು ಅಂತೇಳಿ ಉದ್ದೇಶದಿಂದ ಈ ಕಂಪ್ನಿ ಶುರು ಮಾಡಿದ್ದೀವಿ ಸರ್. ನಾವು ರೈತ ಉತ್ಪಾದಕ ಕಂಪನಿ ಮಾಡೋದ್ರಿಂದ ರೈತರು ಮೇಲೆ ಬರ್ತಾರೆ ಅಂತ ನಿಮ್ಗೆ ಅನ್ಸುತ್ತಾ? ಅನ್ನಿಸ್ತದೆ ಸರ್. ಅದನ್ನು ಜಾಸ್ತಿ ಪ್ರಚಾರ ಆಗಬೇಕು ಸರ್. ಇನ್ನು ರೈತರುಗಳಿಗೆ ರೈತ ಉತ್ಪಾದಕ ಕಂಪ್ನಿ ಅಂತ ಏನು ಗೊತ್ತೇ ಇಲ್ಲ ಅವ್ರಿಗೆ. ಏನೋ ಮಹೇಂದ್ರ ಬಂದರು ಸೇರ್ ಕೇಳೋದು ಕೊಟ್ಬಿಟ್ಟಿದ್ದೇವೆ. ಅದನ್ನು ಸರ್ಕಾರ ಆಗಲಿ ಸರ್, ನಮ್ಮ ಅಧಿಕಾರಿಗಳು ಅದಕ್ಕೆ ಜಾಸ್ತಿ ಅದನ್ನು ನಿಮ್ಮಂಥ ಮಾಧ್ಯಮದಿಂದ ಪ್ರಚಾರ ಕೊಟ್ಟು ರೈತರು ಯಾಕೆ ಈ ಕಂಪ್ನಿ ಓಪನ್ ಮಾಡಿದ್ದಾರೆ ಅದು ಅವೇರ್ನೆಸ್ ಕ್ರಿಯೇಟ್ ಆಗ್ಬೇಕು ಸರ್. ಇನ್ನೂ ಅಲ್ಲ, ನಿಮಗೇನು ಅನಿಸುತ್ತೆ ಅಂತ ಕೇಳ್ತಿದ್ದೀನಿ ಸರ್. ನಮಗೇನೋ ಅನ್ನಿಸ್ತದೆ ಸರ್, ರೈತ ಕಂಪ್ನಿಯಿಂದ ರೈತರಿಗೆ ಎಲ್ಲ ಹೋಗಿ ನಾವು ದಲ್ಲಾಳಿಗಳು ಕೊಡೋದ. ಈಗ ನಾನೀಗ ಸರ್, ಈಗ 2 ವರ್ಷದಿಂದ 1.5 ಲಕ್ಷ ಲಾಭ ಮಾಡಿದ್ದೀವಿ. ಆ ಲಾಭ ಯಾರಿಗೆ? ನಮ್ಮ ರೈತರಿಗೆ ಅಲ್ವಾ ಸರ್. ನನಗೆ ಅನ್ನಿಸ್ತದೆ ಸರ್, ರೈತ ಕಂಪ್ನಿಯಿಂದ ಮಾಡ್ಬೋದು ಅಂತ. ಯಾವ ರೀತಿ ಕಟ್ಟಿದ್ರಿ ಹೇಳ್ಬೋದಾ ಕಂಪ್ನಿನ? ಸರ್, ಕಟ್ಟಿದೆ ಸರ್. ರೈತನ ನಾನು ಹಳ್ಳಿಗೆ ಹೋಗಿ ನಾನೊಬ್ಬ ರೈತ ಆಗಿ ನಾನು ಮನೆಗೆ ಹೋಗಿ ಸೇರ್ ಕಟ್ಟಿ ಬನ್ನಿ ಸರ್, ಈಗೆಲ್ಲ ಮಾಡೋಣ, ಕಂಪ್ನಿ ಕಟ್ಟೋಣ, ನಮ್ಮ ಆದಾಯನ ನಾವೇ ದುಗುಣ ಮಾಡಿಸ್ಕೊಂಡು ಬೇರೆ ದಲ್ಲಾಳಿಗೆ ಯಾಕೆ ಕೊಡೋಣ ಅಂಥೇಳಿ ಹೋಗ್ಬಿಟ್ಟು ಮನೆಗೆ ಹೋಗಿ ನಾವು ಸೇರ್ ಕಟ್ಬಿಟ್ಟು ಕಟ್ಟಿದ್ದೀವಿ ಸರ್. ಓಕೆ. ಏನೂ ಕಷ್ಟ ಆಗಲಿಲ್ವಾ? ಏನೂ ಕಷ್ಟ ಅನಿಸ್ಲಿಲ್ಲ. ಫಸ್ಟ್ ಅನ್ನಿಸ್ತು. ಆಮೇಲೆ ಏನಿಲ್ಲ, ರೈತರೆಲ್ಲ ನಾವೊಬ್ಬ ರೈತ ಆಗ ದೆಸೆಯಿಂದ ನಮಗೆಲ್ಲ ಗೊತ್ತಿರಲಾಗಿ ಅದು ಈಜಿಯಾಗಿ ಆಗುತ್ತೆ ಸರ್. ನಿಮಗೆ ಕಂಪ್ನಿ ಬಗ್ಗೆ ಗೊತ್ತಿತ್ತಾ ಮಹೇಂದ್ರ ಅವರೇ? ಸರ್, ನನಗೆ ಕಂಪ್ನಿ ಬಗ್ಗೆ ಏನು ಗೊತ್ತಿರಲಿಲ್ಲ ಸರ್. ಹೇಗೆ ತಿಳ್ಕೊಂಡ್ರಿ ನೀವು? ಸರ್, ನನಗೆ ಸಮೃದ್ಧಿ ಅಂತೇಳ್ಬಿಟ್ಟು NGOದವ್ರು ಬಂದು ಈ ರೀತಿ ಮಾಡಬೇಕು, ಯಾಕೆ ಮಾಡಬಾರ್ದು, ನೀವು ಒಬ್ಬ ಸಮಾಜದಲ್ಲಿದೆಯೇ, ಸಮಾಜ ಹೋರಾಟ ಮಾಡ್ತಾ ಇದೆಯೇ, ನೀನು ಯಾಕೆ ಮಾಡಬಾರ್ದು, ಈ ರೀತಿ ಮಾಡುವಂಥವ್ರು ನನಗೆ NGOದವ್ರು ಒಂದು ಅಪ್ರೋಚ್ ಮಾಡೋದು. ಆವಾಗ ನಾನು ಯಾಕೆ ಮಾಡಬಾರ್ದು ನಮ್ಮಲ್ಲಿ ಅಂತೇಳಿ ಯೋಚನೆ ಮಾಡಿ ಈ ಕಂಪ್ನಿನ ಪ್ರಾರಂಭ ಮಾಡಿದೆ ಸರ್. ನಿಮಗೆ ನಬಾರ್ಡಿಂದ ಏನಾದ್ರು ನೆರವು ಸಿಕ್ಕಿದೆಯಾ? ಇಲ್ಲ ಸರ್, ನಬಾರ್ಡಿಂದ ಏನು ಸಿಕ್ಕಿಲ್ಲ ಸರ್. ಹೌದಾ? ಮತ್ತು ಯಾರು ಈ ಕಂಪ್ನಿಯಲ್ಲೆಲ್ಲ ನೀವು ನೋಂದಣಿ ಮಾಡೋದಕ್ಕೆ ಮಾಡೋದಕ್ಕೆ ಸಹಕರಿಸ್ತವ್ರು? ಹೌದು, ಸಮೃದ್ಧಿ NGOದ ಸರ್. ಹೌದಾ? ಅವ್ರ ಮಾಗಡಿ ಇಲ್ಲ ಆಫೀಸ್ ಇದೆ, ಅವ್ರ ಸಹ ಮಾಡೋದು. ಓಕೆ. ರಾಮಚಂದ್ರ ಸರ್ ಅಂತೇಳಿ 1,000 ಜನ ಸದಸ್ಯರು? ಹೌದು ಸರ್. ಹೌದು ಸರ್. ಎಲ್ಲರನ್ನು ನೀವೇ ಸದಸ್ಯತ್ವ ಮಾಡಿ? ಹೌದು ಸರ್. ಎಷ್ಟು ಸಂಗ್ರಹ ಮಾಡಿದ್ರಿ ಶೇರ್? 10
ಲಕ್ಷ ಸೇರು ಸಂಗ್ರಹ ಮಾಡಿದ್ದೀವಿ ಸರ್. ಓ ಪರವಾಗಿಲ್ಲ. ಅದಕ್ಕೇನಾದ್ರು ಮ್ಯಾಚಿಂಗ್ ಗ್ರಾಂಟ್ ಅಂತ ಏನಾದ್ರು ಕೊಟ್ಟಿದ್ದು? ಹೌದು ಸರ್, ಸರ್ಕಾರ 5 ಲಕ್ಷ ಕೊಟ್ಟಿದ್ದಾರೆ ಹೋದ ವರ್ಷ. ಇನ್ನೇನು ಬೇರೆ ಏನು ಕೊಟ್ಟಿಲ್ಲ ಸರ್. ಏನು ವ್ಯಾಪಾರ ಮಾಡ್ತಾ ಇದ್ದೀರಿ ಈಗ ನಿಮ್ಮ ಕಂಪ್ನಿ? ಸರ್ ನಮ್ಮ ಕಂಪ್ನಿಲಿ ಇವಾಗ ರೈತರಿಗೆ ಏನು ಬೇಕು ಸರ್, ಹಿಂದೆ ನಮ್ಮದು ಮಂಡ್ಯ ಹೋಗ್ಬಿಟ್ರೆ 18 ಕಿಲೋಮೀಟ್ರ್ ಹೋಗ್ಬೇಕು, ಮದ್ದು ಹೋಗ್ಬೇಕಾದ್ರೆ ಸಿಟಿಗೆ 17 ಕಿಲೋಮೀಟ್ರ್ ದೂರ ಹೋಗ್ಬೇಕಿತ್ತು. ಇವತ್ತು ಏನು ಬಿತ್ತನೆ ಬೀಜ ಬೇಕು ರೈತನಿಗೆ, ಟಾಪಾಲಿನ್ ಬೇಕು, ಏನು ಅಲ್ಲಿ ಔಷಧಿ ಪಂಪ್ಗೊಂದೋಸ್ಕರ ಇಲ್ಲಿ ಜಿಲ್ಲಾ ಪಂಚಾಯತಿ MLA ಯಾರೋ ಲೀಡ್ರು ಲೆಟ್ರ್ ತಗೊಂಡು ಅಲ್ಲಿ ಹೋಗಿ ಕ್ಯೂ ನಿಂತ್ಕೊಳ್ತಿರೋ ಕೃಷಿ ಇಲಾಖೆ ಹತ್ರ. ಅದೆಲ್ಲ ಇಲ್ಲೇ ನಮ್ಮಲ್ಲಿ ನೇರವಾಗಿ ಅದೇ ಇಲಾಖೆಯಲ್ಲಿ ಏನು ರೈಟ್ ಕೊಡ್ತದೆ ಆ ರೈಟ್ಗೆ ಎಲ್ಲ ಪರಿಕರಗಳು ಔಷಧಿ ಗೊಬ್ಬರದಿಂದ ನಾವೇ ಕೊಡ್ತಾಯಿದ್ದೀವಿ ಸರ್ ಇವತ್ತು ರೈತರಿಗೆ. ಓಕೆ. ಬಂಡವಾಳಕ್ಕೆ ಏನು ಮಾಡಿದ್ರಿ? ಬಂಡವಾಳ ನಮ್ಮದೇ ಸೇರ್ ಬಂಡವಾಳ 10 ಲಕ್ಷ ಐತಲ್ಲ ಸರ್ ರೈತದೆ. ಅದೇ ಸೇರ್ ಬಂಡವಾಳನಲ್ಲಿ ನಾವು ಕಂಪ್ನಿ ನಡೆಸ್ತಾ ಇದ್ದೀವಿ ಸರ್. ಓಕೆ. ಈಗ ಮತ್ತೆ 5 ಲಕ್ಷ ರೂಪಾಯಿ ಸಹಾಯ ಸರ್ಕಾರ ಸಿಕ್ಕಿದೆ ಸರ್. ಅದನ್ನ ಯಾತಕ್ಕೋಸ್ಕರ ಬಳಸ್ಕೊಂಡಿದ್ದೀರಿ ಸರ್? ಅದನ್ನ ಇದಕ್ಕೆ ಹಾಕೊಂಡಿದ್ದೀವಿ ಸರ್, ವ್ಯಾಪಾರ ಬಿಸ್ನೆಸ್ಗೆ ಹಾಕೊಂಡು ಬಿಸ್ನೆಸ್ ಮಾಡ್ತಾ ಇದ್ದೀವಿ ಸರ್. ಆದಾಯದಲ್ಲಿ ಇದ್ದೀರೋ? ಹೌದು ಸರ್, ಆದಾಯದಲ್ಲಿ ಇದ್ದೀವಿ ಸರ್. ನಾವು ಈಗಾಗಲೇ 2,70,80,000 3,10,000 ಆದಾಯ ಮಾಡಿದ್ದೀವಿ ಸರ್. ಪರವಾಗಿಲ್ಲ. ಇದುವರೆಗೆ ನಮಗೆ FU ಅಂತ ಏನು ಅಂತ ಗೊತ್ತಿರಲಿಲ್ಲ. ಇವಾಗ 2 ವರ್ಷ ಬಂತ, ಇವಾಗೆಲ್ಲ ಒಂದು ಸ್ವಲ್ಪ ನಮ್ಗೆ ಅನುಭವ ಆಗಿದೆ. ಇನ್ನು ಔಟ್ಪುಟ್ ಬಿಸ್ನೆಸ್ ಮಾಡಿ ಬ್ರ್ಯಾಂಡಿಂಗ್ ಮಾಡಿ ನಮ್ಮದೇನಿದೆ ಸರ್, ಈಗ ನಮ್ಮ ಕಸ್ಬಾ ಹೋಬಳಿನಲ್ಲಿ ಅಕ್ಕಿ ಜಾಸ್ತಿ ಇದೆ, ಭತ್ತ, ರಾಗಿ, ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಏನೋ ಒಂದು ಮಾಡಬೇಕು ಅಂತ ಉದ್ದೇಶ ಇಟ್ಕೊಂಡಿದ್ದೀವಿ ಸರ್. ಈಗೆಲ್ಲ ಪ್ರೋಸೆಸ್ ನಡೀತಾ ಇದೆ, ಅದು ಮುಂದೆ ಮಾಡ್ತೀವಿ ಸರ್. ನಿಮ್ಮ ಬಗ್ಗೆ ಹೇಳಿ ತಿಮ್ಮೇಶ್ ಅವರೇ, ನಿಮಗೆ ಎಷ್ಟು ಜಮೀನಿದೆ, ಏನೇನು ಬೆಳೆ ತಾವು ಬೆಳಿತೀರಿ? ನಾನು ಮದ್ದೂರು ತಾಲೂಕು ಸಿಎಕೆರೆ ಹೋಬಳಿ ತೊರೆಬೊಮ್ಮನಹಳ್ಳಿ ಗ್ರಾಮದಿಂದ ಒಂದು ರೈತ ಕುಟುಂಬದಿಂದ ಬಂದಿರೋದು. ನನಗೆ 5 ಎಕರೆ 20 ಗುಂಟೆ ಜಮೀನಿದೆ. ಆ ಜಮೀನಿನಲ್ಲಿ ತೆಂಗು, ಭತ್ತ, ಕಬ್ಬು ಇವು ಮುಖ್ಯವಾಗಿ ನಾವು ಅಳವಡಿಸ್ಕೊಂಡಿದ್ದೀವಿ. ಜೊತೆಗೆ ತರಕಾರಿ ಬೆಳೆಗಳನ್ನು ಕೂಡ ಮಧ್ಯೆ ಮಾಡಿದ್ದೀವಿ, ರಾಗಿನೂ ಕೂಡ ಬೆಳೀತಾ ಇದ್ದೀವಿ. ಏನೇನು ತರಕಾರಿ ಬೆಳಿತೀರಿ? ತರಕಾರಿ ಮನೆಗೆ ಆಗ್ತಕ್ಕಂಥ ಬದನೆ ಎಲ್ಲನೂ ಒಂದು 10 ಸೆಂಟ್ಸ್ ಜಾಗದಲ್ಲಿ ಮನೆಗೆ ಬೇಕಾದಂಥ ತರಕಾರಿಗಳನ್ನ ಮಾತ್ರ ನಾವು ಬೆಳ್ಕೊಳ್ತಾ ಇದ್ದೀವಿ. ಮಾರಾಟದ ಉದ್ದೇಶದಿಂದ ಯಾವುದೇ ತರಕಾರಿನೂ ಇದುವರೆಗೂ ಬೆಳೆದಿಲ್ಲ. ಏಕೆಂತಂದರೆ ಸಂಬಂಧಿಕರು ಇವ್ರು ಬಂದಾಗ ಯೂಸ್ವಲ್ ಆಗಿ ಅವ್ರು ಬೆಳೀತಕ್ಕಂಥ ತರಕಾರಿಗಳನ್ನ ನಮಗೆ ಕೊಡ್ತಾರೆ, ನಾವು ಬೆಳೀತಕ್ಕಂಥ ತರಕಾರಿನ ಅವ್ರಿಗೆ ಕೊಡ್ತೀವಿ. ಅದು ಬಿಟ್ಟರೆ ಮಾರಾಟದ ಉದ್ದೇಶದಿಂದ ಯಾವುದೇ ತರಕಾರಿನೂ ಬೆಳೆದಿಲ್ಲ. ಈ ನೇಚರ್ ಪ್ಯೂರ್ ರೈತ ಉತ್ಪಾದಕ ಕಂಪನಿ ಯಾತಕ್ಕೋಸ್ಕರ ಕಟ್ಟಬೇಕು ಅನ್ನಿಸ್ತು ತಮಗೆ? ಸರ್, ಇವತ್ತಿನ ದಿನಮಾನಗಳಲ್ಲಿ ಬೆಳೆದವನಿಗಿಂತ ದಲ್ಲಾಳಿ ಒಂದು ಕೈ ಬದಲಾವಣೆ ಮಾಡ್ಕೊಂಡು ಕೇವಲ 1 ಗಂಟೆ ಅಥವಾ 1 ನಿಮಿಷದಲ್ಲಿ ಕೈ ಬದಲಾವಣೆ ಮಾಡ್ಕೊಂಡು ರೈತನಿಗೆ ಬರ್ತಕ್ಕಂಥ ಲಾಭಾಂಶನ ಕಿತ್ಕೊಂಡು ದಲ್ಲಾಳಿಗಳು ತಿಂತಾಯಿದ್ರು. ಇವತ್ತು ನಾವೆಲ್ಲ ಕೂಡ ನೋಡ್ತಾ ಇದ್ದೀವಿ. ಅದನ್ನು ಹೋಗಲಾಡಿಸಿ ರೈತರೇ ಒಂದು ಕಂಪ್ನಿ ಕಟ್ಟಿ, ಏನು ಭಾಳ ಕಡಿಮೆ ಕೆಮಿಕಲ್ಸ್ ಹಾಕಿ ಬೆಳೆದಂಥ ತರಕಾರಿ ಇರ್ಬೋದು, ಅವರ ದವಸ ಧಾನ್ಯಗಳಿರ್ಬೋದು, ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಮಾರ್ಕೆಟಿಂಗ್ ಮಾಡಿ ನೇರವಾಗಿ ಗ್ರಾಹಕನಿಗೆ, ಬೆಳೆದಂಥ ರೈತನಿಂದ ನೇರವಾಗಿ ಗ್ರಾಹಕನಿಗೆ ತಲುಪುವಂಥ ವ್ಯವಸ್ಥೆ ಮಾಡುವ ಉದ್ದೇಶದಿಂದ ಈ ಕಂಪ್ನಿನ ತೆರೆದಿದ್ದೀವಿ. ಯಾವಾಗ ಆರಂಭ ಮಾಡಿದ್ದು? 2023-24ನೇ ವರ್ಷದಲ್ಲಿ ನಮ್ಮದು ಪ್ರಾರಂಭ ಆಯಿತು. ಓಕೆ. ಅಂದರೆ ನೋಂದಣಿಯಾಗಿದ್ದು 23ರಲ್ಲ? 2023 ಎಷ್ಟು ಜನ ಷೇರ್ದಾರಿದ್ದಾರೆ? ಈಗಾಗಲೇ 580 ಜನ ಸದಸ್ಯತ್ವ ಪಡ್ಕೊಂಡಿದ್ದಾರೆ. ಓಕೆ. ಯಾರು ನಿಮಗೆ ನೆರವು ನೀಡಿದ್ದು? ನಮಗೆ ನೆರವು ರಾಜ್ಯ ಸರ್ಕಾರ, ಜೊತೆಗೆ ನೇಗಿಲೋಗಿ ಸಮಾಜ ಸೇವಾ ಟ್ರಸ್ಟ್ ಮೈಸೂರು ಇವು ನಮಗೆ ಸಂಪನ್ಮೂಲ ವ್ಯಕ್ತಿಗಳಾಗಿ ರಮೇಶ್ ಅವರು ಮತ್ತು ರವಿಕುಮಾರ್ ಮತ್ತು ಬಸವರಾಜೇಗೌಡ ಅಂತೇಳಿ ಇವ್ರುಗಳು ನೆರವಾಗಿ ನಮಗೆ ನಿಂತಿದ್ದಾರೆ. ನೀವು ಹೇಗೆ ಷೇರುದಾರನ ಸಂಪರ್ಕ ಮಾಡಿದ್ರಿ? ಯಾವ ರೀತಿ ಅವರ ಮನವೊಲಿಸಿದ್ರಿ? ಏನೇನು ಸಮಸ್ಯೆಗಳೆದುರಾದವು? ಈಗ ನಾವು ಮೊದಲು ಈಗ ನಮ್ಮ ಹೋಬಳಿ ಬಂದು 35 ಹಳ್ಳಿಗಳು, ಎಲ್ಲ ಸಾಮಾನ್ಯವಾಗಿ ಯಾವುದು ಸಿಟಿ ಯಾವುದು ಇಲ್ಲ. KM ದೊಡ್ಡಿ, ಭಾರತೀನಗರದಂಥ ಒಂದು ಅಷ್ಟೇ ಸಿಟಿ ಇರೋದು, ಕೇಂದ್ರ ವಾಣಿಜ್ಯ ಪಟ್ಟಣ ಅದು. ಅದರಲ್ಲಿ ಉಳಿದಂತೆ ಎಲ್ಲವೂ ಕೂಡ ಹಳ್ಳಿಗಳೇ. ಹಾಗಾಗಿ ಎಲ್ಲ ಹಳ್ಳಿಗಳಲ್ಲಿ ಪಂಚಾಯಿತಿವಾರು ನಾವು ಯಾರು ಉತ್ತಮ ರೈತರು ಮತ್ತು ಸಂಘಟಕರಿದ್ದಾರೆ ಅಂಥವ್ರನ್ನ ಆಯ್ಕೆ ಮಾಡಿ ನಾವು ಒಂದಷ್ಟು ಜನ ಇದಾಗಿ ಮೊದಲು ಓಡಾಡ್ಕೊಂಡು ಮೆಂಬರ್ಶಿಪ್ ಮಾಡಿದ್ವಿ. ಹಳ್ಳಿಗಳಲ್ಲಿ ಈಗ SIG ಗ್ರೂಪ್ ಅಂತ ಮಾಡ್ಕೊಂಡಿದ್ದೀವಿ, ಸ್ಮಾಲ್ ಇಂಟ್ರೆಸ್ಟೆಡ್ ಫಾರ್ಮರ್ಸ್ ಅಂತೇಳಿ. ಅಲ್ಲಿ ಯಾರು ತಾವು ಬೆಳೆದಂಥ ಬೆಳೆಗೆ ಉತ್ತಮವಾದ ಬೆಳೆ ಸಿಗಲಿಲ್ಲ ಅಂಥವನ್ನ ನಾವು ಪರ್ಚೇಸ್ ಮಾಡಿ FPO ಮುಖಾಂತರ ನೇರವಾಗಿ ಅದನ್ನು ಬ್ರ್ಯಾಂಡಿಂಗ್ ಮಾಡಿ ಗ್ರಾಹಕನಿಗೆ ತಲುಪಿಸೋದು ನಮ್ಮ ಉದ್ದೇಶ. ಈಗಾಗಲೇ ಶುರು ಮಾಡಿದ್ದೀರಾ ಕೆಲಸನ? ಈಗಾಗಲೇ ಶುರು ಮಾಡಿದ್ದೀವಿ. ಈಗಾಗಲೇ ಶುರು ಮಾಡಿದ್ದೀವಿ. ಬೆಲ್ಲನ ವಿತರಣೆ ಮಾಡ್ತಾಯಿದ್ದೀವಿ. ಬೆಲ್ಲ ನಮ್ಮಲ್ಲಿ ಯಾವ ರೈತರು ಕಡಿಮೆ ರಾಸಾಯನಿಕ ಬಳಸಿ ಇದು ಮಾಡ್ತಕ್ಕಂಥ, ಕೆಲವು ಕಡೆ ಮಾಡ್ತಾಯಿದ್ದಾರೆ ರಾಸಾಯನಿಕ ಹಾಕ್ದೇ, ಬೆಳೆಯಲ್ಲೂ ಕೂಡ ಸಾವಯವ ಬೆಳೆದಿದ್ದಾರೆ. ಅಡುಗೆ ತೆಗಿವಾಗಲೂ ಕೂಡ ರಾಸಾಯನಿಕನ ಕಡಿಮೆ ಹಾಕಿ
ಬೆಲ್ಲ ತೆಗಿತಾ ಇದ್ದಾರೆ. ಅಂಥದನ್ನು ಆಯ್ಕೆ ಮಾಡಿ ನಮ್ಮ ಗ್ರಾಹಕರಿಗೆ ಮೊದಲು ನಮ್ಮ ಸದಸ್ಯ ರೈತರಿಗೆ ನಾವು ಕೊಡೋದಕ್ಕೆ ವ್ಯವಸ್ಥೆ ಮಾಡ್ಕೊಂಡು ಈಗ ಆಲ್ರೆಡಿ ಅದರಲ್ಲಿ ಮಾಡ್ತಾಯಿದ್ದೀವಿ. ನೀವು ಇನ್ಪುಟ್ ಬಿಸ್ನೆಸ್ ಏನು ಮಾಡ್ತಾ ಇಲ್ವಾ? ಇನ್ಪುಟ್ ಬಿಸ್ನೆಸ್ಸು ನಮಗೆ ಈಗಾಗಲೇ ಮಂಡ್ಯ ಜಿಲ್ಲಾ ಜಂಟಿ ಕೃಷಿ ನಿರ್ದೇಶಕರ ನಿರ್ದೇಶನದ ಮೇರೆಗೆ ನಾವು ಈಗ ಪರವಾನಗಿಗೆ ಅಪ್ಲೈ ಮಾಡಿದ್ದೀವಿ. ಎಲ್ಲವೂ ಕೂಡ ವ್ಯವಸ್ಥಿತವಾಗಿ ರೆಡಿ ಇದೆ. ಪರವಾನಗಿ ಬಂದ ನಂತರನೇ ರಸಗೊಬ್ಬರ ಮತ್ತು ಕೀಟನಾಶಕ, ಕಳೆನಾಶಕ ಇಂಥದನ್ನು ಇನ್ಪುಟ್ ಅಂತ ಈಗ ಸದ್ಯಕ್ಕೆ ಪ್ರಾರಂಭ ಮಾಡಿದ್ದೀವಿ. ಔಟ್ಪುಟ್ಗೆ ಆಲ್ರೆಡಿ ಒಂದು 3-4 ಬಿಸ್ನೆಸ್ಗಳನ್ನ ಈಗ ನಮ್ಮಲ್ಲೇ ಕೆಲವು ನಮ್ಮ ರೈತ ಮಕ್ಕಳೇ ಹಪ್ಪಳ ಮಾಡ್ತಾಯಿದ್ದಾರೆ, ಮತ್ತು ಸಿರಿಧಾನ್ಯದ ಪೌಡ್ರ್ ಮಾಡಿ ಅವ್ರಿಗೆ ಯಾವುದೇ ಬ್ರ್ಯಾಂಡಿಂಗ್ ಮಾಡೋ ಮತ್ತು ಮಾರ್ಕೆಟಿಂಗ್ ಮಾಡ್ತಕ್ಕಂಥ ವ್ಯವಸ್ಥಿತವಾದ ಜಾಲ ಗೊತ್ತಿಲ್ಲ. ಹಂಗಾಗಿ ಅವ್ರು ಮಾಡ್ತಕ್ಕಂಥ ಇದನ್ನೇ ನಮ್ಮ ಮುಖಾಂತರ ಪರ್ಚೇಸ್ ಮಾಡಿ ಬೇರೆ FPOಗಳಿಗೆ ಮತ್ತು ಗ್ರಾಹಕರಿಗೆ ನೇರವಾಗಿ ಒದಗಿಸ್ತಕ್ಕಂಥ ಕಾರ್ಯ ಮಾಡೋಕ್ಕೆ ಸಿದ್ಧತೆ ಮಾಡ್ಕೊಂಡಿದ್ದೀವಿ. ಮಹೇಂದ್ರ ಅವರೇ, ಈಗ ತಮ್ಮ ಕಚೇರಿ ಎಲ್ಲಿ ಬರುತ್ತೆ? ಸರ್ ಗೆಜ್ಜಲ್ಗದನಲ್ಲ ಸರ್. ಹೌದಾ? KMF ಡೈರಿ ಇದೆ, ಆ ಕಡೆ ಇಂಡಸ್ಟ್ರಿ ಎಲ್ಲ ಗೆಜ್ಜಲ್ಗದನೆಲ್ಲ ಹೆಡ್ ಕ್ವಾರ್ಟರ್ ಇದೆ ಸರ್. ಓಕೆ, ಅಂದರೆ ಒಂದು ಬಿಲ್ಡಿಂಗು ಬಾಡಿಗೆಗೆ ತಗೊಂಡಿದ್ದೀವಿ? ಹೌದು ಸರ್, ಪಂಚಾಯತಿದ ಒಂದು ಗೋಡನ್ ಇತ್ತು, ಗ್ರಾಮ ಪಂಚಾಯತಿ ಹೇಳಿ ಅದನ್ನು ತಗೊಂಡಿದ್ದೀವಿ ಸರ್. ಓಕೆ, ಬಾಡಿಗೆ ಎಷ್ಟು ಸರ್? ಬಾಡಿಗೆ ಆಗುವಾಗ 5,000 ರೂಪಾಯಿ ಸರ್ಕಾರ ಕೊಡ್ತಿದ್ದೆ. 2 ವರ್ಷ ಅವಧಿ ಮುಗೀತು. ನಾನು ನಮ್ಮ ಅಧ್ಯಕ್ಷರಿಗೆ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ರೈತ ಕಂಪ್ನಿ 5,000 ಕೊಡೋಕ್ಕಾಗಲ್ಲ, ಇದು ಉಳಿಲಿ ನಮ್ಮೂರಲ್ಲಿ ಅಂತ ಹೇಳಿದ್ಮೇಲೆ ಎಷ್ಟು ಕೊಡ್ತೀವಿ ಕೊಡಿ ಅಂತ ಹೇಳಿ ಸರ್. ಈಗ 2,000 ರೂಪಾಯಿ ಫಿಕ್ಸ್ ಮಾಡಿಕೊಟ್ಟಿದ್ದಾರೆ. ಹೌದು, ಅವಾಗ ನಾ ಈ ಸಂದರ್ಭ ಧನ್ಯವಾದ ತಿಳಿಸ್ತೀನಿ ನಮ್ಮ ಪಂಚಾಯತಿ ಅಧ್ಯಕ್ಷರಿಗೆ. ಎಷ್ಟು ವಿಸ್ತೀರ್ಣದಲ್ಲಿದೆ ಆಫೀಸು? ಸರ್ ಆಫೀಸ್ ಇವಾಗ 20 ಅಡಿ 40 ಅಡಿ ಗೋಡನ್ ಇದೆ ಸರ್. ಓಕೆ, ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಮ ಕಂಪ್ನಿಯಲ್ಲಿ? ಎಷ್ಟು ಜನ? ಸರ್ CO ಒಬ್ಬ ಇದ್ದಾರೆ, DO ಒಬ್ಬ ಇದ್ದಾರೆ ಸರ್. ಹೌದಾ? ಹೌದು ಸರ್. ಇಬ್ರು ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದಾರೆ ಸರ್. ಕೆಲಸ ಮಾಡ್ತಾ ಇದ್ದಾರೆ. ಈಗ ತಾವು ಕೂಡ ಗಾಣ ಎಲ್ಲ ಇಟ್ಟಿದ್ದೆ ಅಂತಂದ್ರೆ? ಹೌದು ಸರ್, ಹಿಂದೆ ಈಗ 10 ವರ್ಷದಿಂದ ಇವತ್ತು ಲೇಬರ್ ಸಮಸ್ಯೆಯಾಗಿ ಆ ಗಾಣ ಲಾಕ್ಔಟ್ ಆಗಿದೆ. ಓಕೆ ಓಕೆ. ಅದು ಇವತ್ತಿಲ್ಲ. ಪ್ರಧಾನವಾಗಿ ತಾವು ಭತ್ತ ಮತ್ತೆ ಕಬ್ಬು ಇವೆರಡು ಬೆಳೆಗಳನ್ನ ತಾವು ಏನು ಪ್ರಧಾನವಾಗಿ ಗಮನ ಹರಿಸಿದ್ದೀರಿ. ಈಗ ನಿಮ್ಮ ಸದಸ್ಯರೆಲ್ಲರೂ ಭತ್ತದ ಬೆಳೆಗಾರರೇನಾ? ಸರ್ ಭತ್ತ ಬೆಳೆಗಾರ ಸರ್ ನಮ್ಮ ಸದಸ್ಯರೆಲ್ಲರೂ. ಹೌದಾ? ಈಗ ನೀವು ಇನ್ಪುಟ್ ಬಿಸ್ನೆಸ್ನ ನಿಮ್ಮ ಅಂಗಡಿಯಲ್ಲೇ ಮಾಡ್ತಾ ಇದ್ದೀರಿ ಅಲ್ವಾ? ಇನ್ಪುಟ್ ಅಲ್ಲೇ ಮಾಡ್ತಾ ಇದ್ದೀವಿ ಸರ್. ಹೌದು ಸರ್. ಎಲ್ಲ ಲೈಸೆನ್ಸ್ಗಳನ್ನು ಕೂಡ ಇದೆ ಸರ್, ಎಲ್ಲ ಪಡ್ಕೊಂಡಿದ್ದೀವಿ ಸರ್. ಎಲ್ಲ ಪಡ್ಕೊಂಡಿದ್ದೀವಿ. ಈಗ ನೀವು ಮಾರುಕಟ್ಟೆಗೆ ಹೋಗಿ ಮಾರೋದಕ್ಕೆ ಮಾರ್ಕೆಟಿಂಗ್ ಲೈಸೆನ್ಸ್ ಕೂಡ ಇದೆಯಾ? ಇದೆ ಸರ್. ಇದೆ ಸರ್. ಹೌದಾ? ಹೌದು ಸರ್. ಈಗ ನೀವೇ ಹೇಳಿದ್ರಿ ಉತ್ಪನ್ನನ ಬ್ರ್ಯಾಂಡಿಂಗ್ ಮಾಡಬೇಕು, ಮಾರಬೇಕು ಅನ್ನೋ ಉದ್ದೇಶ ಇಟ್ಕೊಂಡಿದ್ದೀವಿ ಅಂತ. ಈ ಆಲೋಚನೆ ಬಂದಿದ್ದಾದರೂ ಹೇಗೆ ತಮಗೆ? ಸರ್ ಆಲೋಚನೆ ಬಂದದ್ದು ಇವಾಗ ನಮಗೆ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಅಗ್ರಿಕಲ್ಚರ್ JDO ಇದೆ ಸರ್. ತುಂಬ ರೈತರಿಗೆ FPOಗಳಿಗೆ ಜಾಸ್ತಿ ಒತ್ತು ಕೊಡ್ತಾರೆ ಸರ್. ಮೊದಲನಾಗಿ ಈ ಸಂದರ್ಭ ಅವ್ರಿಗೂ ನಾನು ಒಂದು ಕೃತಜ್ಞತೆ ಸಲ್ಲಿಸ್ತೀನಿ ಸರ್. ಅವರು ನೀವು ಯಾಕೆ ಮಾಡಬಾರ್ದು, ಇಲ್ಲೊಂದು ಭತ್ತದ ಏರಿಯಾ ನಿಮ್ಮದು, ಭತ್ತನ ಇವಾಗ ನಮ್ಮಲ್ಲಿ ಸರ್ ಇವಾಗ ಒಂದು ಜಯ ಭತ್ತ ಅಂತೇಳಿ ಇವಾಗ ಕಾಳು ಬೆಳೆಯಲ್ಲಿ 1,000 ಎಕರೆನ ಅದ್ರಲ್ಲಿ ನಮ್ಮ ಏರಿಯಾದಲ್ಲಿ ಒಂದು 50 ಎಕರೆ ಭತ್ತನ ಸರ್ ಯಾವುದೇ ರಾಸಾಯನಿಕ ಇಲ್ಲದೇ ಎಲ್ಲ ನಾಟಿ ಮಾಡಿಸಿದ್ದೀವಿ. ಇವತ್ತು ಏನು ನಮ್ಮ ತಂತ್ರಜ್ಞಾನ ಬೆಳೆಸಿ ಆ ಭತ್ತನ ನಾವೇ ತಗೊಂಡು ನಾವೇ ಬ್ರ್ಯಾಂಡಿಂಗ್ ಮಾಡಿ ಯಾಕೆ ಮಾಡಬಾರ್ದು ಅಂತೇಳಿ ನಮ್ಮ JDO ಒಂದು ಸರಿ ಒಂದು ಐಡಿಯಾ ಕೊಟ್ಟರು. ಆಯಿತು ಮೇಲೆ ನಾವು ಮಾಡಬೇಕಂತ ಅದನ್ನು ಫಸ್ಟ್ ಈಗ ತಗೊಂಡು ನಾವು ಮಾಡ್ಬೇಕಂತ ಮಾಡಿದ್ದೀವಿ ಸರ್. ರೈತರಿಗೆ ಒಳ್ಳೆ ಭತ್ತನ ಅಕ್ಕಿ ಮಾಡಿ ಮಾರಬೇಕು ಅಂದರೆ ಒಂದು ಮಿಲ್ ಬೇಕು, ಆಮೇಲೆ ಅದಕ್ಕೆ ಪ್ಯಾಕಿಂಗ್ ಮಾಡೋವಂಥ ಮಿಷಿನ್ಗಳು ಬೇಕು, ಮತ್ತು ನಿಮ್ಮದೇ ಒಂದು ಬ್ರ್ಯಾಂಡನ್ನು ಕ್ರಿಯೇಟ್ ಮಾಡಬೇಕು. ಅವೆಲ್ಲ ಸ್ವಲ್ಪ ಕಷ್ಟ ಇದೆ ಸರ್. ಕಷ್ಟ ತುಂಬ ಕಷ್ಟ ಇದೆ. ಅದಕ್ಕೆ ಇವತ್ತು ನಾನು ನಮ್ಮ JDO ಆಫೀಸರ್ ಅದಕ್ಕೆ ಒಂದು ಅಪ್ಲೈ ಮಾಡೋಕ್ಕೆ ನಮ್ಮ CO ಅಲ್ಲಿದ್ದಾವೆ. ಅದನ್ನು ನನ್ನ ಬ್ರ್ಯಾಂಡಿಂಗ್ ಒಂದು ಸಣ್ಣ ಮಿಷಿನ್ ನನಗೆ ಯಾವುದಾದ್ರು ನಬಾರ್ಡಿಂದ ಏನೋ ಸೌಲಭ್ಯ ಕೊಡಿಸ್ಕೊಡಿ, PMFM ಇಲ್ಲಿ ಅಂತೇಳಿ ಒಂದು ಅರ್ಜಿ ಕೊಟ್ಟಿದ್ದೀನಿ ಸರ್. ಓಹೋ, PMFMನಲ್ಲಿ ತಾವು ಏನು ಪ್ರೊಸೆಸಿಂಗ್ ಯೂನಿಟ್ ಥರ ಮಾಡಿಕೊಂಡು ಮುಂದುವರಿಬೇಕು ಅನ್ನೋದು ನಿಮ್ಮ ವಿಚಾರ ಸರ್ ಅಲ್ವಾ? ಹೌದು ಸರ್. ಈಗ 2 ಲಕ್ಷ ರೂಪಾಯಿ ಆದಾಯ ಮಾಡಿದೆ ಅಂದ್ರಲ್ಲ, ಹೇಗೆ ಮಾಡಿದ್ರಿ ಆದಾಯನ? ಸರ್ 2 ಲಕ್ಷ ರೂಪಾಯಿನ ಆದಾಯನ ನಮ್ಮದು ಇವಾಗ ಏನಿದೆ ಸರ್, ನನ್ನ ಟಾಪಲ್ಲಿರ್ಬೋದು, ಔಷಧಿಗಳಿರ್ಬೋದು, ನಂದು ಬಿತ್ತನೆ ಬೀಜದಲ್ಲಿ ಒಂದು 5-10% ಮಾರ್ಜಿನ್ ಇಟ್ಕೊಂಡು ನಮ್ಮ ಸಂಸ್ಥೆಗೆ ಲಾಭ ಮಾಡ್ಕೊಂಡಿದ್ದೀವಿ ಸರ್. ಓಕೆ, ಅಂದರೆ ನಿಮ್ಮ ಸದಸ್ಯರಲ್ಲದೆ ಬೇರೆ ರೈತರು ಕೂಡ ಬಂದು ನಿಮ್ಮ ಖರೀದಿ ಮಾಡ್ತಾರೆ? ಹೌದು ಸರ್, ಬೇರೆಯವ್ರು ಬರ್ತಾರೆ ಸರ್. ಹೌದಾ? ಹೌದು ಸರ್. ಅಲ್ಲಿ ಯಾರು ನಿಮಗೆ ಕಾಂಪಿಟೇಟರ್ಸ್ ಇಲ್ವಾ? ಸರ್ ಇದಾವೆ, ಅಲ್ಲಿ ಪ್ರೈವೇಟ್ನವ್ರು ಇದ್ದಾವೆ. ಮತ್ತು 10 ವರ್ಷದಲ್ಲಿ ಇದು ಒಂದು
ಅಲ್ಲ ಹೇಗೆ ಎದುರಿಸ್ತಾ ಇದ್ದೀರಿ ಅದು ಕಷ್ಟ ಇದೆ ಸರ್, ಸ್ಪರ್ಧೆ ಕಷ್ಟ ಇದೆ, ಮಾಡ್ತಾ ಇದ್ದೀವಿ. ಅದಕ್ಕೆ ಸರ್ ನಾನು ಹೇಳ್ತಾ ಇದ್ದು ನಮ್ಮ ಇಲಾಖೆಯವರು ಸರ್ಕಾರ ರೈತರಿಗೆ ಮನವೊಲಿಸ್ಬೇಕು. ಇನ್ನೂ ರೈತರಿಗೆ ಕೆಲವು ಗೊತ್ತಿಲ್ಲ ಸರ್, ಈ FPO ಏನು ಅನ್ನೋದೇ ಗೊತ್ತಿಲ್ಲ. ಏನೋ ಕೇಳಿದ ಅಧ್ಯಕ್ಷರು ಬಂದು ಮಹೇಂದ್ರೊಬ್ಬ. ಅಲ್ಲ ಈಗ ನೀವು ಎಷ್ಟು ಜನ ನಿರ್ದೇಶಕರಿದ್ದೀರಿ ಸರ್? ನಾವು 10 ಜನ ಇದ್ದೀವಿ ಸರ್. ಎಲ್ಲೆಲ್ಲಿಂದ ಇದ್ದೀರಿ ಸರ್? ನಂದು 10 ಗ್ರಾಮ ಇದೆ ಸರ್, ನನ್ನ ಕಸ್ಬಾ ಹೋಬಳಿನಲ್ಲಿ. ಯಾವ್ಯಾವುದು? ಅಲ್ಲಿ ಗಿಜಿಲ್ಗೆರೆ, ಕುದುಗುಂಡಿ, ಸಾದಳಲು, ಬೋರಾಪುರ, ಉಪ್ಪನಕೆರೆ, ಚನ್ಸಂದ್ರ, ಅಲ್ಲಿ 10 ಗ್ರಾಮಗಳಿದೆ ಸರ್. ಓಕೆ. ಮಹಿಳಾ ನಿರ್ದೇಶಕರು ಎಷ್ಟು ಜನ ಇದ್ದಾರೆ? ಒಬ್ಬರು ಇದ್ದಾರೆ ಸರ್. ಒಬ್ರು? ಹೌದು ಸರ್. ಅವರು ಹೇಗೆ ನಿಮ್ಮ ಜೊತೆ ಸಾಕಷ್ಟು ಸರ್, ಆಕ್ಟಿವ್ ಆಗಿದ್ದಾರೆ. ಓಕೆ. ನೀವು ಬೋರ್ಡ್ ಮೀಟಿಂಗ್ನ ಏನೋ ತಿಂಗಳಿಗೊಂದ್ಸಲ ಬೋರ್ಡ್ ಮೀಟಿಂಗ್ ಮಾಡ್ತೀನಿ ಸರ್. ಹೌದಾ? ಎಲ್ಲ ಯುವಕರು ರೈತರು ಇದ್ದೀವಿ ಸರ್ ಅದರಲ್ಲಂತ. ಎಲ್ಲ ಯುವ ರೈತರು ಇದ್ದಾರೆ, ಎಲ್ಲ ಸ್ವತಃ ವ್ಯವಸಾಯ ಮಾಡೋದು ಇದ್ದಾರೆ, ಎಲ್ಲ ಸಹಕಾರ ಕೊಡ್ತಾರೆ ಸರ್. ಬಿಸ್ನೆಸ್ ಎಷ್ಟಾಗತ್ತೆ ನಿಮ್ಮದು ಡೈಲಿ ಬಿಸ್ನೆಸ್? ಸರ್ ಡೈಲಿ ಬಿಸ್ನೆಸ್ 20-30 ಸಾವಿರ, ಸೀಸನ್ನಲ್ಲಿ 50 ಸಾವಿರ. ಇವಾಗ ಅನ್ಸೀಸನ್ ಇದೆಯಲ್ಲ ಸರ್, ಇವಾಗ ಏನು ರೈತರಿಗೆಲ್ಲ ಬೇಸಿಗೆ ಕಡಿಮೆ ಇದೆ, ಅದಕ್ಕೆ ಔಟ್ಪುಟ್ ಏನೋ ಮಾಡ್ಬೇಕಂತ ಮಾಡಿದ್ವಿ ಸರ್. ಅದನ್ನು ವಿಸ್ತರಣೆ ಮಾಡೋಕ್ಕೂ ಬೇರೆ ಕಡೆ ಅಂತಲೂ ಯೋಚನೆ ಮಾಡ್ತಾ ಇದ್ದೀವಿ. ಓಹ್, ಇನ್ನೊಂದು ಬ್ರಾಂಚ್ ಮಾಡೋಣ ಅಂತ. ಪರವಾಗಿಲ್ಲ, ಅದಕ್ಕೆ ಸರ್. ಈಗ ನಿಮ್ಮದು ಆಡಳಿತಾತ್ಮಕ ವೆಚ್ಚ ಎಷ್ಟು ಬರುತ್ತೆ ತಿಂಗಳಿಗೆ? CEO ಸಂಬಳ ಮತ್ತು DEO ಅವ್ರ ಸಂಬಳ ಎಲ್ಲ ಸೇರಿ ಬಾಡಿಗೆ ಎಲ್ಲ ಸೇರಿ 30-35 ಸಾವಿರ ಖರ್ಚಾಗುತ್ತೆ ಸರ್. ಅದನ್ನು ಹೇಗೆ ಸಂಪಾದನೆ ಮಾಡ್ತಿದ್ರಿ? ಸರ್ ಇದುವರೆಗೆ ಸರ್ಕಾರ 2 ವರ್ಷದಿಂದ ನಮಗೆ ಸಹಾಯ ಮಾಡ್ತು. ಇವಾಗ ಇನ್ಮೇಲೆ ನಾನು ಅದಕ್ಕೆ ಆಗೋಷ್ಟು ನಾವು ಮಾಡಲೇಬೇಕು ಸರ್. ಅದನ್ನಾದ ಇನ್ಮೇಲೆ ಮಾಡಲೇಬೇಕು ಸರ್. ಇದುವರೆಗೆ ಸರ್ಕಾರ ಸಹಾಯ ಇತ್ತು, 2 ವರ್ಷ ಮುಗೀತು. ಅದನ್ನೇ ಕೇಳ್ತಾ ಇದ್ದೀನಿ, ಮುಂದೆ ಏನು ಮಾಡ್ತೀರಾ ಅಂತ. ಅದನ್ನು ನಾನು ಇದು ಮಾಡ್ಬೇಕಂತ ಸರ್, ಅದನ್ನು ಹೆಚ್ಚೋದೆ ಮಾಡಿ ಬೇರೆ ಕಡೆ. ಈಗ ಎಲ್ಲ FPOಗಳ ಸಮಸ್ಯೆನೇ ಇದು ಮಹೇಂದ್ರ. ಹೌದು ಸರ್. ಎಲ್ಲಿವರೆಗೆ ಸರ್ಕಾರದ ನೆರವಿರುತ್ತೋ ಅಲ್ಲಿವರೆಗೂ ನಡ್ಕೊಂಡು ಹೋಗುತ್ತೆ. ಯಾವಾಗ ನೆರವು ನಿಲ್ಲುತ್ತೋ ಆಗ FPOಗಳು ಕೂಡ ನಿಂತು ಹೋಗ್ತವೆ. ನಿಮ್ದು ಆ ಥರ ಆಗ್ಬಾರ್ದಲ್ವೇ? ಇಲ್ಲ, ಆಗಲ್ಲ ಸರ್, ಮಾಡಲ್ಲ ಸರ್. ಆಯಿತು. ಈಗ ನಮ್ಮ ತಿಮ್ಮೇಶ್ ಅವ್ರನ್ನ ಮಾತಾಡ್ಸೋಣ. ತಾವು ನೇರವಾಗಿ ಗ್ರಾಹಕರಿಗೆ ಉತ್ಪನ್ನಗಳನ್ನು ಮಾರಾಟ ಮಾಡೋ ಕಲ್ಪನೆ ಇಟ್ಕೊಂಡಿದ್ದೀರಿ. ಹೌದು. ಇದು ಬಂದದ್ದಾದರೂ ಹೇಗೆ ತಮಗೆ? ಇದೇ ಮಧ್ಯವರ್ತಿ. ಈಗ ನಾವು ಸಾಮಾನ್ಯವಾಗಿ ಈಗ ನಮ್ಮ ಮಹೇಂದ್ರಣ್ಣವ್ರು ಹೇಳಿದ್ರು, ಈಗ ನಮ್ಮ ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರು ಒಂದು ಆಲೋಚನೆ ಈ ಸಾರಿ ಏನು ಮಾಡಿದ್ದಾರೆ ಅಂದರೆ 3000 ಎಕರೆನ ನಮ್ಮ ಮಂಡ್ಯ ಜಿಲ್ಲೆಯಲ್ಲಿ ಒಂದು ದಕ್ಷ ಭತ್ತ ನಾಟಿ ಯಂತ್ರದ ಮುಖಾಂತರ ಬಿತ್ತನೆ ಅವರೇ ಒಟ್ಲು ಮಾಡಿ, ಸಸಿ ಮಡಿ ಮಾಡಿ, ಅವರೇ ನೆಟ್ಕೊಡ್ತಕ್ಕಂಥ ಮಿಷಿನ್ ತಂದು ನೆಡೆಸಿ ಅದನ್ನು ರೈತರಿಗೆ ತೋರಿಸಿದ್ದಾರೆ, ಆಳುಗಳ ಕೊರತೆನ ನೀಗಿಸೋಕ್ಕೋಸ್ಕರ. ಜೊತೆಗೆ ಅದಕ್ಕೆ ರೆಕಮೆಂಡೆಡ್ ಏನು ಕೃಷಿ ಇಲಾಖೆ ರೆಕಮೆಂಡ್ ಮಾಡಿರ್ತಕ್ಕಂಥ ರಾಸಾಯನಿಕ ಮತ್ತು ಕೆಮಿಕಲ್ನ ಬಳಸಿ ಅವರು ಬೆಳೀತಾ ಇದ್ದಾರೆ. ಅಂದರೆ ನಿರ್ದಿಷ್ಟ ಕಡಿಮೆ ಗರಿಷ್ಠ ಪ್ರಮಾಣದಲ್ಲಿ ಹಿಂದೆ ಬಳಸ್ತಿದ್ರು, ಅದನ್ನು ಕನಿಷ್ಠ ಪ್ರಮಾಣಕ್ಕೆ ಇಳಿಸಿ ಒಂದು ಬೆಳೆನ ಬೆಳೀತಾ ಇದ್ದಾರೆ. ಆ ಬೆಳೆನ ರೈತ ಕಟಾವಾದ ನಂತರ ಅಲ್ಲೇ ದಲ್ಲಾಳಿಗೆ ಮಾರ್ಬಿಡ್ತಿದ್ದ. ಅದನ್ನು ನಾವು ಬ್ರ್ಯಾಂಡಿಂಗ್ ಮಾಡಿ, ಯಾಕೆ ಅಲ್ಲಿ ರೈತನಿಂದ ನೇರವಾಗಿ ಗ್ರಾಹಕನ ಕೊಡೋ ಮಧ್ಯೆ ಇರ್ತಕ್ಕಂಥ ಗ್ಯಾಪನ್ನು, ಆ ಲಾಭಾಂಶನ ರೈತನಿಗೆ ಯಾಕೆ ಕೊಡಿಸ್ಬಾರ್ದು ಅನ್ನೋ ಉದ್ದೇಶ ಇಟ್ಕೊಂಡು ಈ ಒಂದು ಆಲೋಚನೆಯನ್ನು ಮಾಡಿದ್ದೀವಿ ಸರ್. ಅಲ್ಲ, ಈಗ ಗ್ರಾಹಕರನ್ನ ಹೇಗೆ ಹುಡುಕಿದ್ರಿ ನೀವು? ಏಕೆಂದರೆ ನೀವು ಕಂಪ್ನಿ, ನೀವು ರೈತರಲ್ಲ, ನೀವು ರೈತರನ್ನು ಪ್ರತಿನಿಧಿಸುವಂತಹ ಒಂದು ಸಂಸ್ಥೆ. ಈಗ ಉದಾಹರಣೆಗೆ ಬೆಲ್ಲನೇ ಸರ್, ನಮ್ಮ ಸದಸ್ಯ ರೈತರೇ ಒಬ್ಬರು ಬೆಲ್ಲ ತಯಾರು ಮಾಡ್ತಾಯಿದ್ದಾರೆ. ಭಾಳ ಕನಿಷ್ಠ ರಾಸಾಯನಿಕ ಅಂದರೆ ಸುಣ್ಣ ಈ ಥರದ ಇದನ್ನು ಬಳಸಿ ಬೆಲ್ಲ ತಯಾರು ಮಾಡ್ತಾಯಿದ್ದಾರೆ. ಅವ್ರಿಗೆ ಮಾರ್ಕೆಟಿಂಗ್ ಸಮಸ್ಯೆ ಇತ್ತು. ಈಗ ನಾವೇನು ಮಾಡಿದ್ವಿ, ಅದನ್ನು ಆ ರೈತನಿಂದನೇ, ಅವ್ರು ನಮ್ಮ ಸದಸ್ಯ ರೈತ ಆಗಿರೋದ್ರಿಂದ ಅವ್ರ ಹತ್ರ ಪರ್ಚೇಸ್ ಮಾಡಿ ನಮ್ಮ ಸದಸ್ಯ ರೈತರಿಗೇ ಈಗ ಸದ್ಯಕ್ಕೆ ನಮ್ಮ ಸದಸ್ಯ ರೈತರೆಲ್ಲ 99% ಬೆಲ್ಲನ ಬಳಸ್ತಕ್ಕಂಥ ರೈತರೇ ಇರೋದು. ಅವರನ್ನೇ ಸದ್ಯಕ್ಕೆ ನಾವು ಗ್ರಾಹಕರಾಗಿ ಸ್ವೀಕರಿಸಿದ್ದೀವಿ. ಮುಂದಿನ ದಿನಗಳಲ್ಲಿ ಇನ್ನೂ ಹೊರಗಡೆ ಅದು ವಿಸ್ತರಣೆ ಮಾಡಿದಾಗ ಹೊರಗಡೆ ಬಿಸ್ನೆಸ್ಮನ್ಗಳು ಕೂಡ ಗ್ರಾಹಕರಾಗಿ ಸಿಗ್ತಾರೆ ಅನ್ನೋದು ನಮ್ಮ. ಅದೇ ನೋಡಿ, ಎಲ್ಲೋ ಒಂದು ಕಡೆ ರೈತ ಉತ್ಪಾದಕನೂ ಹೌದು, ಗ್ರಾಹಕನೂ ಹೌದು. ಹೌದು ಅಲ್ವಾ? ಅದನ್ನು ತಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಹಾಗಾಗಿ ನಿಮ್ಮ ಸದಸ್ಯರನ್ನೇ ಹಿಡಿದು ಅವ್ರಿಗೇನೆ ಬೆಲ್ಲ ಮಾರಾಟ ಮಾಡ್ತೀವಿ. ಮೊಟ್ಟ ಮೊದಲಿಗೆ ಪ್ರಾಯೋಗಿಕವಾಗಿ ಮೊದಲೇ ಅವರು ಕೊಡೋಣ ಅಂತೇಳಿ ಈಗ ಬೆಲ್ಲನ ನಾವು ಆಲ್ರೆಡಿ ವಿತರಣೆ ಮಾಡ್ತೀವಿ. ತರಕಾರಿ ಬಗ್ಗೆ ತಾವು ಮಾತಾಡಿದ್ರಿ. ಹೌದು ಸರ್. ತರಕಾರಿನ ನಾವು ಪ್ರಯತ್ನ ಮಾಡ್ತಾ ಇದ್ದೀವಿ ಅಂತ ಹೇಳಿ. ಹೌದು ಸರ್. ಮತ್ತೆ ನೇಚರ್ ಪ್ಯೂರ್ ಅಂತ ಕೂಡ ಹೆಸರು ಕೊಟ್ಕೊಂಡಿದ್ದೀರಿ. ಈ ಹೆಸರು ಕೊಡೋಕೆ ಏನು ಕಾರಣ ಸರ್? ನೇಚರ್ ಪ್ಯೂರ್ ನಮಗೆ ಪ್ರಕೃತಿದತ್ತವಾಗಿ ಬಂದಂಥ ಯಾವುದೇ ಕೆಮಿಕಲ್ ಹಾಕಿ ಬೆಳೆದೇನೆ. ಈಗ ನಾವು ಮಾಡ್ತಾ ಇರ್ತಕ್ಕಂಥ ತರಕಾರಿನೂ ಕೂಡ ನಾವು ಸಾವಯವದಲ್ಲೇ ಬೆಳೀತಾ ಇರೋದು, ನಮ್ಮ ಮನೆಗೆ ಆಗ್ತಕ್ಕಂಥದ್ದನ್ನು. ಅದನ್ನು ಯಾವುದು ಪ್ರಕೃತಿದತ್ತವಾಗಿ ಏನು ಪ್ಯೂರಿಟಿ ಬಂದಿದೆ ಅದನ್ನೇ ನಾವು ರೈತರಿಗೆ ಮತ್ತು ಗ್ರಾಹಕರಿಗೂ ಕೊಡಬೇಕು ಅನ್ನೋ ಉದ್ದೇಶದಿಂದ, ಇದನ್ನೇ ನಮ್ಮ ಬ್ರ್ಯಾಂಡಿಂಗ್ ನೇಮ್ ಮಾಡ್ಕೊಳ್ಳೋ ಉದ್ದೇಶದಿಂದ ಈ ಒಂದು ನೇಚರ್ ಪ್ಯೂರ್ ಅಂತೇಳಿ ಒಂದು ಹೆಸರನ್ನ ಕೊಟ್ಟಿದ್ದೀವಿ. ತರಕಾರಿನ ಯಾವ ರೀತಿ ಮಾರಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀರಿ?
ತರಕಾರಿ ಬಹಳ ಬೇಗ ಹಾಳಾಗೋದ್ರಿಂದ, ಅಂದರೆ ನಮಗೇನು ಒಂದು ಇನ್ನೂ ಕೋಲ್ಡ್ ಸ್ಟೋರೇಜು ಅವೇನು ನಾವು ಇನ್ನೂ ಮಾಡ್ಕೊಂಡಿಲ್ಲ. ಮುಂದೆ ಬೆಳೆದಂಥ ರೈತನ, ಯಾರು ಸಾವಯವದಲ್ಲಿ ಬೆಳೆದಿರ್ತಕ್ಕಂಥ ರೈತರನ್ನ ನಾವು ಪರ್ಚೇಸ್ ಮಾಡಿ ಅದನ್ನು ನಮ್ಮ ಗ್ರಾಹಕರಿಗೆ ಮೊಟ್ಟ ಮೊದಲು ಸದ್ಯಕ್ಕೆ ವಿತರಣೆ ಮಾಡೋದು ನಮ್ಮ ಆಲೋಚನೆ. ಈ ಬೆಲ್ಲ ಯಾರಿಗೆ ಕೊಡ್ತಿದ್ರು ಅವ್ರಿಗೆ ತರಕಾರಿನೂ ಕೊಟ್ಟು ಸದ್ಯಕ್ಕೆ ಈಗ ಎಲ್ಲರೂ ಕೂಡ ಸಾಮಾನ್ಯವಾಗಿ ಇವೆಲ್ಲ ಬೆಲ್ಲ ಅವರೇ ತಯಾರು ಮಾಡೋಕ್ಕಾಗಲ್ಲ, ಎಲ್ಲೋ ಒಂದು ಮಾಡ್ತಾರೆ, ಇನ್ನೊಬ್ಬ ತಗೊಂಬಂದು ಸೇಲ್ ಮಾಡ್ತಾನೆ, ಹಿಂಗೆ ಲಾಭಾಂಶ ಹಂಚಿಕೆ ಆಗೋ ಬದಲಾಗಿ ತಯಾರು ಮಾಡ್ತಕ್ಕಂಥವನಿಂದ ಗ್ರಾಹಕನಿಗೆ ನೇರವಾಗಿ ಕೊಡುವಂಥ ಒಂದು ಆಲೋಚನೆ ಇಟ್ಕೊಂಡು ಈಗ ಪ್ರಾರಂಭ ಮಾಡಿದ್ದೀವಿ. ನಿಮ್ಮ ಕಚೇರಿಯಲ್ಲಿ ಬರುತ್ತೆ ಸರ್? ನಮ್ಮ ಕಚೇರಿ ಬಂದು ನಮ್ಮ KM ದೊಡ್ಡಿ ಭಾರತಿ ಕಾಲೇಜು ಬಿಲ್ಡಿಂಗಲ್ಲಿ ಮೊದಲನೇ ಮಾಡಲಿ ಕಾರ್ಯನಿರ್ವಹಣೆ ಮಾಡ್ತಾ ಇದ್ದೀವಿ. ಬಾಡಿಗೆ ಎಷ್ಟು ಕೊಡ್ತಿದ್ರಿ? ಈಗ ಬಾಡಿಗೆ 2,500 ರೂಪಾಯಿ ಬಾಡಿಗೆ ಕೊಡ್ತಾ ಇದ್ದೀವಿ ಸರ್. ಯಾರ್ಯಾರು ಕೆಲಸ ಮಾಡ್ತಾರೆ ನಿಮ್ಮ? ಈಗ DEO ಒಬ್ಬರು ಕೆಲಸ ಮಾಡ್ತಾ ಇದ್ದಾರೆ. CEO ಇಟ್ಕೊಂಡಿಲ್ವಾ? CEO ಇನ್ನೂ ಇದು ಮಾಡ್ಕೊಂಡಿಲ್ಲ ಸರ್. ಓಕೆ, ಅಂದರೆ ಮುಂದೆ ಬಂದಿದ್ರು, ಬೇರೆ ಆಪರ್ಚುನಿಟಿ ಅವಕಾಶಗಳು ಸಿಕ್ಕಿದಾಗ ಬೇರೆ ಕಡೆ ಹೊರಟೋದ್ರು. ಮತ್ತು ಈಗ ನಿಮ್ಮ ಬಿಸ್ನೆಸ್ ಮಾಡೋದಕ್ಕೆ ಸದ್ಯಕ್ಕೆ ಇವರೇ DEOನ ನೋಡ್ಕೊಳ್ತಾ ಇದ್ದಾರೆ. ಹೌದಾ? ಅಂದರೆ ಈಗ ನಿಮ್ಮ ಕಚೇರಿ ಇನ್ನೂ ನೀವು ಇನ್ಪುಟ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿಲ್ಲ. ಹಾಗಾಗಿ ಸದ್ಯಕ್ಕೆ ನಿಮ್ಮ ಕಚೇರಿ ನಿರ್ವಹಣೆ ಹೊಸ ಸದಸ್ಯತ್ವ ನೋಂದಣಿ, ಈಗ ಆಲ್ರೆಡಿ 580 ಜನ ಸದಸ್ಯತ್ವ ನೋಂದಣಿ ಆಗಿದ್ದಾರೆ. ಇನ್ನು ಉಳಿದಂತೆ 1,000 ಸದಸ್ಯತ್ವ ನೋಂದಣಿ ಆಗಬೇಕು. ಹಂಗಾಗಿ ಆ ಒಂದು ಇದರಲ್ಲಿ ಕಾರ್ಯೋನ್ಮುಖನಾಗಿ ಕೆಲಸ ಮಾಡ್ತಾ ಇದ್ವಿ. ಜೊತೆಗೆ ರೈತರಿಗೆ ತಿಳುವಳಿಕೆ ಕಾರ್ಯಕ್ರಮ ಅಂತೇಳಿ ಈಗ ಆಲ್ರೆಡಿ ತಿಳುವಳಿಕೆ ಇರ್ತಕ್ಕಂಥ ಕೃಷಿ ಯೂನಿವರ್ಸಿಟಿಯ ಪ್ರೊಫೆಸರ್ಗಳು ಮತ್ತು ಮದ್ದೂರು ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರ ನಿರ್ದೇಶನದಂತೆ ತಿಳುವಳಿಕೆ ಕೊಡ್ತಕ್ಕಂಥ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾಯಿದ್ವಿ. ಅವರು ಬಂದು ಅದಕ್ಕೆ ತಿಳುವಳಿಕೆ ನೀಡ್ತಾ ಇದ್ದಾರೆ ಸರ್ ರೈತರಿಗೆ. ನೀವು ಹೇಳಿ ಮಹೇಂದ್ರ ಅವರೇ, ಈಗ ನಿಮ್ಮ ಚಾಲೆಂಜಸ್ ಏನೇನು ಬರ್ಬೋದು ಮುಂದೆ? ಸರ್ ಚಾಲೆಂಜಸ್ ಕಷ್ಟ ಇದೆ ಸರ್. FPOನ ಬೆಳೆಸಬೇಕು. ಈಗ ನಮಗೆ ಏನು ಅನ್ನಿಸ್ತದೆ ಅಂತ ಸರ್, ನಾವು ಉತ್ತರ ಕರ್ನಾಟಕ ಹೋದ ತಿಂಗಳು ಒಂದು ಟೂರ್ ಹೋಗಿದ್ದು. ನನಗೆ ಅಲ್ಲಿ ಅನುಭವ ಆಗ್ತು. ಅಲ್ಲಿ ಒಂದು ಕಡೆ ಈರುಳ್ಳಿನ ಅವರೇ ಬಿತ್ತನೆ ಬೀಜ ಕೊಟ್ಟು ಅವರೇ ಬೆಳೆಸಿ ಅವರೇ ತಗೊಂಡು ಅವರೇ ವ್ಯಾಪಾರ ಮಾಡೋದು. ನಾವು ಯಾಕಿಲ್ಲಿ ಈ ರೀತಿ ಮಾಡಬಾರ್ದು? ಎಲ್ಲೋಗಿದ್ರಿ? ಬಿಜಾಪುರ ಫಲಂದು ರೈತ ಉತ್ಪಾದಕ ಕಂಪನಿ ಅಂತ ಅಲ್ಲಿ ಹೋಗಿದ್ದು. ನಾವೆಲ್ಲ ಅಧ್ಯಕ್ಷಗಳು ಹೋಗಿದ್ದೆ ಸರ್ ಕಳೆದ ತಿಂಗಳು. ನಾವು ಅವರು ಒಂದು ಈರುಳ್ಳಿ ಬೀಜನ ಅವರೇ ಮಾಡ್ಕೊಡ್ತಾವ್ರೆ. ಅವರೇ ಒಂದಷ್ಟು ವ್ಯವಸಾಯ ಭೂಮಿನ ಗುತ್ತಿಗೆ ತಗೊಂಡು ಅವರೇ ರೈತರು ಕೊಟ್ಟು ಅವರೇ ಮಾರಾಟ ಮಾಡಿ, ನಾವು ಯಾಕೆ ಹಾಗೆ ಮಾಡಬಾರ್ದು? ನಮ್ಮಲ್ಲಿ ಭತ್ತ ನಾವೇ ಬೀಜ ತಗೊಂಡು ನಾವೇ ಕೊಟ್ಟು ನಾವೇ ಬೆಳೆಸಿ ನಾವೇ ಯಾಕೆ ಮಾಡಬಾರ್ದು ಅನ್ನಿಸ್ತು ಸರ್. ಅಲ್ಲಿಗೆ ಹೋದ್ಮೇಲೆ ಇನ್ನೊಂದು ಕಡೆ ಹೋಗಿದೆ ಸರ್, ಮೆಣಸಿನ್ಕಾಯಿನ ಬೀಜನ ಅವರೇ ಕೊಡ್ತದೆ FPOದಿಂದ. ಮೆಣಸಿನ್ಕಾಯಿನ ಅವರೇ ತಗೊಂಡು ಅವರೇ ಮೆಣಸಿನ್ಕಾಯಿ ಬ್ರ್ಯಾಂಡ್ ಮಾಡಿ ಪೌಡ್ರ್ ಮಾಡಿ ಅವರೇ ಸಂಸ್ಥೆ ಅದು ಕೋಟಿಗಟ್ಟಲೆ ಹೋಗಿದೆ. ನಾನು ಯಾಕೆ ಹಾಗೆ ಮಾಡಬಾರ್ದು, ಆ ರೀತಿ ಯಾಕೆ ಬೆಳೀಬಾರ್ದು ಅನ್ನಿಸ್ತು ಸರ್. ಅದಕ್ಕೆ ಈಗ ನಾವು ಇದೆಲ್ಲ ನೋಡ್ಕೊಂಡು ಬಂದಮೇಲೆ ನಾವು ಆ ರೀತಿ ಮುಂದೆ ಹೆಜ್ಜೆ ಇಟ್ಟು ಹೋಗ್ಬೇಕಂತ ಮಾಡ್ಕೊಂಡಿದ್ವಿ. ಅದರಲ್ಲಿ ನನಗೆ ಇನ್ನೊಂದು ಸರ್, ಮಂಡ್ಯ ಜಿಲ್ಲೆಯಲ್ಲಿ ಈಗ ನಾವೇನು 35 FPOಗಳಿದ್ದೀವಿ. ಮಂಡ್ಯ ಜಿಲ್ಲಾ ಪ್ರಥಮವಾಗಿ ಒಂದು ಮಂಡ್ಯ ಜಿಲ್ಲಾ ಒಕ್ಕೂಟ ಅಂತ ಮಾಡ್ಕೊಂಡು FPOಗಳ ಒಕ್ಕೂಟ ಮಾಡ್ಕೊಂಡು ಪ್ರಥಮ ಬಾರಿಗೆ ಅದರಲ್ಲಿ ಒಬ್ಬ ಅಧ್ಯಕ್ಷರು ಎಲ್ಲ ಥರಕ್ಕೆ ಡೈರೆಕ್ಟರ್ ಮಾಡ್ಕೊಂಡು ಈಗಾಗಲೇ ಒಂದು ಜಿಲ್ಲಾ ಪಂಚಾಯತಿ ಪಕ್ಕ ಕೃಷಿ ಇಲಾಖೆದ ಒಂದು ದೊಡ್ಡದ ಗೋಡನ್ ಕೊಟ್ಟಿದ್ದಾರೆ. ಅಲ್ಲೇ ಒಂದು ಎಲ್ಲ FPOಗಳು ಏನು ಮಾರಾಟ ಮಾಡಬೇಕು ಅನ್ನೋದು ಸೆಂಟ್ರು ಕೇಂದ್ರ ಅದು ಮಂಡ್ಯದಲ್ಲಿ ಇದು ಅದು ಮಾಡಿದ್ದಾರೆ. ಅದು ನಮಗೂ ಖುಷಿ ಆಗ್ತದೆ. ನಾವು ಏನೇ ಬೆಳೆದನ್ನ ಹೆಡ್ ಕ್ವಾರ್ಟರ್ನಲ್ಲಿ ಇಟ್ಟು ಮಾರಾಟ ಮಾಡೋಕ್ಕೆ ಅವಕಾಶ ಕೊಟ್ಟಿದ್ದಾರೆ. ಈಗ JD ಸಾಹೇಬ್ ಒಂದು ಜಾಗನೂ ಕೊಟ್ಟಿದ್ದಾರೆ. ಅದು ಮುಂದೆ ಆಮೇಲೆ ಈಗಾಗಲೇ ನಮ್ಮ ಮದ್ದೂರು ತಾಲೂಕಿಗೆ ಇಡೀ ಕರ್ನಾಟಕದ ಒಂದು ಕೃಷಿ ರೈತ ಸಿರಿ ಅಂತೇಳಿ ಒಂದು 3 ಕೋಟಿ ಬಿಡುಗಡೆಯಾಗಿ ನನಗೆ ಪಕ್ಕ ಇದೆ. ಅಲ್ಲಿ ಅದು ನಮ್ಮ ಬಸ್ತಾಳ್ FPO ಅಧ್ಯಕ್ಷರು ಒಬ್ಬರಿಗೆ ಅದು ಕೃಷಿ ಸಿರಿ ಅಂತೇಳಿ ಅಲ್ಲೊಂದು ಮದ್ದೂರಿನಲ್ಲಿ ಈಗಾಗಲೇ ಪ್ರಾರಂಭ ಆಗ್ತಾ ಇದೆ. ಇದು ಆಮೇಲೆ ಈಗ ಮೊನ್ನೆ ನಮ್ಮ ರಾಜ್ಯದಲ್ಲಿ ಈಗಾಗಲೇ ರಾಜಕಾರಣ ಆಗಬಾರ್ದಾಗಿತ್ತು. ಮೊನ್ನೆ ಚುನಾವಣೆನಾಯಿತು. ರೈತ ಉತ್ಪಾದಕ ಸಹಕಾರ ಕೋಆಪರೇಟಿವ್ ಸೊಸೈಟಿ ಅಂತ ರಾಜ್ಯ ಮಟ್ಟದಲ್ಲಾಗಿ ಮೊನ್ನೆ ಚುನಾವಣೆ ಆಯಿತು. ಅದು ಆಗಬಾರ್ದಿತ್ತು. ಅದು ಸೊಸೈಟಿ ಮಾಡಲಿ, ಒಳ್ಳೆಯದು. ಈ ರೀತಿಯಲ್ಲಿ FPOಗಳೆಲ್ಲ ಮುಂದೆ ಏನೋ ಭವಿಷ್ಯ ಇದೆ ಅಂತೇಳಿ ನಾವು ತಿಳ್ಕೊಂಡಿದ್ದೀವಿ ಸರ್. ನಾನು ಅದೆಲ್ಲ ನೋಡ್ಕೊಂಡು ಬೆಳೆಸ್ಬೇಕು ಅಂತಿದ್ದೀವಿ. ಅದನ್ನೇ ಕೇಳ್ತಾ ಇರೋದು ನಾನು. ಈಗ ಪ್ರತಿ ತಿಂಗಳ 25,000 ರೂಪಾಯಿ ಆದಾಯನ ಯಾವ ರೀತಿ ಮಾಡ್ತೀರಿ ನೀವು ಅಂತ? 35,000 ಜಾಸ್ತಿ ಸರ್. ಕರೆಂಟ್ ಬಿಲ್ ಈ ಥರ ಎಲ್ಲ ಇದೆ, ಮಾಡ್ಬೇಕು ಸರ್. ಅಲ್ವಾ? ಅಲ್ಲ, ಮಾಡಬೇಕು. ಹೌದು ಮಹೇಂದ್ರ ಅವರೇ, ಹೌದು ಸರ್. ನಿಮ್ಮ ಪ್ಲಾನ್ಸ್ ಏನು ಅಂತ ಪ್ಲಾನ್ಸ್ನ ಹೇಳೋದಲ್ಲ ಸರ್. ನನ್ನೊಂದು ಭತ್ತ ಇರ್ಬೋದು. ಈಗ ನಿಮ್ಮ ಭಾಗದಲ್ಲಿ ತೆಂಗಿಲ್ವಾ? ತೆಂಗು ಸ್ವಲ್ಪ ಇದೆ ಸರ್. ಸ್ವಲ್ಪ ಸರ್. ಭತ್ತನೇ ಜಾಸ್ತಿ. ಭತ್ತ ಕಬ್ಬೆ ಮೇಜರ್ ಸರ್. ರಾಗಿ ಮೌಲ್ಯವರ್ಧನೆ ಮಾಡ್ಬೋದು ಸರ್. ರಾಗಿ ಭತ್ತನ ಮಾಡಿ ಅದು ಹೇಳ್ದಂಗೆ ನಮ್ಮಲ್ಲಿ ಇನ್ನೂ ಕೆಲವು ಗಾಣಗಳಿದೆ. ನಂದು ಗಾಣ ಇಲ್ಲದ ನಾನು ಬೆಲ್ಲನ
ಮೌಲ್ಯವರ್ಧನೆ ಮಾಡಿ ಬೆಲ್ಲ ಇರ್ಬೋದು, ರಾಗಿ ಇರ್ಬೋದು, ಭತ್ತ ಇರ್ಬೋದು. ರಾಗಿನಲ್ಲಿ ಬೇಕಾದಷ್ಟು ಪ್ರಾಡಕ್ಟ್ಗಳಿದೆ, ಯಾಕೆ ಮಾಡಬಾರ್ದು ನಾವು? ಅದೇ ಸರ್. ಹೇಳಿ ತಿಮ್ಮೇಶ್ ಅವರೇ, ನಿಮ್ಮ ಐಡಿಯಾಗಳೇನು? ಸರ್, ಮುಂದಿನ ದಿನಗಳಲ್ಲಿ ನಮ್ಮ ಒಂದು ಇದು ಇನ್ಪುಟ್ ಬಿಸ್ನೆಸ್ಸು, ಔಟ್ಪುಟ್ ಬಿಸ್ನೆಸ್ಸು ಇವೆರಡನ್ನೂ ಪ್ರಾರಂಭ ಮಾಡಿ ಔಟ್ಪುಟ್ ಬಿಸ್ನೆಸ್ನಲ್ಲಿ ಬ್ರಾಂಡಿಂಗ್ ಮಾಡಿ ನಮ್ಮ ಸದಸ್ಯ ರೈತರೇ ಮಾಡ್ತಕ್ಕಂಥ, ಈ ಉದಾಹರಣೆಗೆ ರಾಗಿ ಸಿರಿ ಮಾಡ್ತಾಯಿದ್ದಾರೆ, ಸಿರಿಧಾನ್ಯಗಳನ್ನ ಎಲ್ಲಿ ಬೆಳೀತಾರೆ ಅಲ್ಲಿಂದ ಅವರು ಅಂಗಡಿಗಳಲ್ಲಿ ಪರ್ಚೇಸ್ ಮಾಡ್ತಾಯಿದ್ರು. ಈ ಬೆಳೀತಕ್ಕಂಥ ಪ್ರದೇಶಗಳ ಸಂಪರ್ಕ ನಂಬರ್ಗಳು ಕೊಟ್ಟು ಅವ್ರಿಗೆ ಸದ್ಯಕ್ಕೆ ತರಿಸ್ಕೊಡ್ತಾಯಿದ್ವಿ. ಅವರು ಇನ್ನೂ ಬ್ರ್ಯಾಂಡಿಂಗ್ ಅವ್ರಿಗೆ ವ್ಯವಸ್ಥಿತವಾಗಿ ಆಗದೇ ಇರೋದ್ರಿಂದ ಅವ್ರಿಗೆ ಈಗ ನಾವೇ ಎಲ್ಲಿ ಇದು ಅವಕಾಶ ಇದೆ ಮಾರುಕಟ್ಟೆಗೆ ಅಂಥ ವ್ಯವಸ್ಥೆಗಳನ್ನ ಸದ್ಯಕ್ಕೆ ಕಲ್ಪಿಸ್ತಾ ಇದ್ದೀವಿ. ಈಗ ನಿಮಗೆ ಯಾವ್ದಾದ್ರು ಸಂಸ್ಥೆಯಿಂದ ನೆರವು ಸಿಗ್ತಾ ಇದೆಯಾ? ಸದ್ಯಕ್ಕೆ ನಮ್ಮ ಮಂಡ್ಯ ಜಂಟಿ ಕೃಷಿ ನಿರ್ದೇಶಕರು ಮತ್ತು ನೇಗಿಲಗಿ ಸಮಾಜ ಸೇವಾ ಟ್ರಸ್ಟ್ ಇವ್ರ ಮುಖಾಂತರ ಮಾಹಿತಿಗಳು ಸಿಗ್ತಾ ಇದೆ. ಅಲ್ಲ, ನಾನು ಆರ್ಥಿಕ ನೆರವೇನಾದರೂ ಸಿಕ್ಕಿದೆಯಾ? ನಿಮ್ಮ DO ಸಂಬಳ ಆ ಥರದ್ದೆಲ್ಲ? ಈಗ ನಮಗೆ ಸರ್ಕಾರದಿಂದ ಮ್ಯಾಚಿಂಗ್ ಗ್ರಾಂಟು ಸ್ಯಾಂಕ್ಷನ್ ಆಗಿದೆ. ಬಹುಶಃ ಈ ವಾರದಲ್ಲಿ ನಮಗೆ ಬರ್ಬೋದು ಸರ್. ಅಂದರೆ ಸಂಬಳ ಸಾರಿಗೆ ಎಲ್ಲ ನೀವೇ ಕೊಡ್ತಾ ಇದ್ದೀರಾ? ಸದ್ಯಕ್ಕೆ ನಾವೇ ಕೊಡ್ತಾ ಇದ್ದೀವಿ. ಹೌದಾ? ಅದಕ್ಕೇನು ಮಾಡ್ತೀರಿ? ಅದಕ್ಕೆ ಸದ್ಯಕ್ಕೆ ಸ್ಥಳೀಯರನ್ನೇ ತಗೊಂಡಿರೋದ್ರಿಂದ ಸ್ಥಳೀಯರನ್ನೇ ತಗೊಂಡಿದ್ದೀವಿ. ಯಾಕೆ ಅಂತಂದರೆ ಈಗ ಅವರ ಮನೆ ಹತ್ರದ ಕೆಲಸಗಳು ಆಗಬೇಕು, ನಮ್ಮ FPO ಕೆಲಸಗಳು ಆಗಬೇಕು ಅನ್ನೋ ಉದ್ದೇಶದಿಂದ ಸ್ಥಳೀಯರನ್ನೇ ನಿರ್ವಹಣೆಗೆ ಇದು ಮಾಡ್ಕೊಂಡಿದ್ದೀವಿ, ನೇಮಿಸ್ಕೊಂಡಿದ್ದೀವಿ. ಅಂದರೆ ಸಂಬಳ ಕೊಡ್ತಿಲ್ಲ ಅಂತಲ್ಲ? ಇಲ್ಲ, ಕೊಡ್ತಾ ಇದ್ದೀವಿ ಸರ್, ಕಡಿಮೆ ಸಂಬಳದಲ್ಲಿ. ಈಗ DO ಸಂಬಳನ ಸರ್ಕಾರನೇ ಮೊದಲು 8,500 ಇದ್ದಂಥ ಸಂಬಳನ ಈಗ 6,000ಕ್ಕೆ ಕಡಿಮೆ ಮಾಡಿದ್ದಾರೆ. CO ಸಂಬಳನ 21,000 ಇದ್ದದನ್ನ 18,000ಕ್ಕೆ ಕಮ್ಮಿ ಮಾಡಿದ್ದಾರೆ. ಸಾಮಾನ್ಯವಾಗಿ ಇವತ್ತು ಉದ್ಯೋಗ ಅರಸಿ ಹೋಗ್ತಕ್ಕಂಥವ್ರು ಯಾರು ಕಮ್ಮಿ ಸಂಬಳಕ್ಕೆ ಯಾರೂ ಇಷ್ಟಪಡಲ್ಲ. ಇವತ್ತು 20,000 ಇದ್ದರೆ ನಾಳೆ 22,000 ಆಗಲಿ, ಮುಂದಿನ ವರ್ಷ 22 ಆಗಲಿ ಅಂತ ಆಲೋಚನೆ ಮಾಡೋರೇ ಇರುವಾಗ ಸರ್ಕಾರ ಇದು ಯಾವ ರೀತಿ ಪರಿಗಣನೆ ಮಾಡಿ FPOಗಳಿಗೆ ಇದೊಂದು ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅನ್ನೋಗೆ ಸಂಬಳಗಳನ್ನ ಕಡಿಮೆ ಮಾಡಿದೆ. ಅಲ್ಲ, ಈಗ FPOಗಳನ್ನು ರಚನೆ ಮಾಡೋ ಉದ್ದೇಶನೇ ನಿಮಗೆ ರಚನೆ ಮಾಡೋದ್ರಿಂದ ಒಳ್ಳೆಯದಾಗುತ್ತೆ ಅಂತ ತಿಳಿಸೋ ಉದ್ದೇಶ ಸರ್ಕಾರದ್ದು. ಹೌದೌದು. ಒಂದು ಹಂತ ದಾಟದ ಮೇಲೆ ನೀವೇ ನಿಮ್ಮ ಸ್ವಂತ ಕಾಲ ಮೇಲೆ ನಿಂತು ಕಂಪ್ನಿನ ನಡೆಸಬೇಕಾಗತ್ತೆ. ಈಗೇನಾದರೂ ನಿಮಗೆ ಅನ್ನಿಸ್ತಾ ಇದೆಯಾ, ಯಾಕಾದ್ರು ಬಂದು FPO ಮಾಡ್ಕೊಂಡು ಏನೋ ಹೇಳ್ತಾರಲ್ಲ, ಎಲ್ಲವನ್ನು ತಲೆ ಮೇಲೆ ಹೊತ್ಕೊಂಡಂಗೆ ಆಯಿತು ಅಂತ ಏನಾದ್ರು ಅನ್ನಿಸ್ತಾ ಇದೆಯಾ ತಮಗೆ? ಇಲ್ಲ, ಸರ್ಕಾರಗಳು ಹಿಂಗೆ ಒಂದೊಂದು ಸಾರಿ ಹೊರಡಿಸ್ಬಿಟ್ಟಾಗ ನಮಗೆ ಭಾಳ ಅನಿಸಿರೋದು ಸಹಜ. ಬಟ್ ಏನಾಗಿದೆ ಅಂತಂದರೆ ನೀರಿಗೆ ಇಳಿದೀವಿ ಸರ್, ಈಜು ಹೊಡಿಲೇಬೇಕು, ಮಾಡೋಣ. ನಮ್ಮ ಮಂಡ್ಯ ಜಿಲ್ಲಾ ರೈತ ಸ್ನೇಹಿ ಜಂಟಿ ಕೃಷಿ ನಿರ್ದೇಶಕರ ಸಹಕಾರದೊಂದಿಗೆ ನಾವೆಲ್ಲ ನಿಮ್ಗೆ ಅಗತ್ಯ ಮಾಹಿತಿ ಏನೇನು ಬೇಕು ನಾವು ಮಾಡಿಕೊಡ್ತೀವಿ. ಮಾಹಿತಿ ಸರಿ. ತಿಮ್ಮೇಶ್ ಅವರೇ, ಈಗ ನಿಮ್ಮ ನಿರ್ದೇಶಕರೆಲ್ಲ ಎಷ್ಟು ಜನ ಇದ್ದೀರಿ ತಾವು? ನಾವು 13 ಜನ ನಿರ್ದೇಶಕರು. ಎಲ್ಲೆಲ್ಲಿಂದಿದ್ದೀರಿ ಸರ್? ನಮ್ಮ ಭಾರತಿ ಕಾಲೇಜು ಸೆಕ್ರೆಟರಿ ಆಗಿದ್ದಾರೆ, ಅವರು ಕೂಡ ರೈತರೇ, ತೆಂಗು ಭಾಳ ಜೋರಾಗಿ ಬೆಳೀತಾರೆ. BM ನಂಜೇಗೌಡರು ಅಂತೇಳಿ ಅವರೇ ನಮ್ಮ ಹಿರಿಯ ನಿರ್ದೇಶಕರು. ಇನ್ನು ಉಳಿದಂತೆ ಎಲ್ಲ ಪಂಚಾಯತಿನಲ್ಲೂ ಒಬ್ಬೊಬ್ರು ಇದ್ದಾರೆ. ಒಟ್ಟು 13 ಪಂಚಾಯತಿಗಳಿದೆ. ಮಹಿಳಾ ನಿರ್ದೇಶಕರು ಎಷ್ಟು ಜನ ಇದ್ದಾರೆ? ಸರ್, ಒಬ್ಬರಿದ್ದಾರೆ. ಸರಿ, ಆಯಿತು. ಈಗ ನಿಮ್ಮ ನಿರ್ದೇಶಕರು ನೀವು ಎಲ್ಲ ಸೇರ್ಕೊಂಡು ಏನು ಯೋಜನೆ ತಯಾರಿಸ್ತಾ ಇದ್ದೀರಿ? ಯೋಜನೆ ನಮ್ಮ ಇಲ್ಲಿ ಏನು ಉತ್ಪನ್ನಗಳಿವೆ ಸದ್ಯಕ್ಕೀಗ ಕೊಬ್ಬರಿ, ಈಗ ಯಾರೋ ಬಂದು ಒಂದು 100 ಕೊಬ್ಬರಿ, 200 ಕೊಬ್ಬರಿ, 500 ಕೊಬ್ಬರಿ ಇದ್ದರೆ ಒಂದು ಕೆಜಿಗೆ 80-85 ರೂಪಾಯಿ ಕೊಟ್ಟು ಯಾರೋ ತಗೊಂಡು ಹೋಗ್ತಾ ಇದ್ದಾರೆ. ಅದನ್ನೇ ನಾವು ಯಾಕೆ ಪರ್ಚೇಸ್ ಮಾಡಿ ಅದನ್ನೇ ತಿಪ್ಟೂರಿನಂಥ ದೊಡ್ಡ ರೈತ ಮಾರುಕಟ್ಟೆಗಳಿಗೆ ಯಾಕೆ ಸರಬರಾಜು ಮಾಡಬಾರ್ದು ಅಂತೇಳಿ ಅದೊಂದು ಆಲೋಚನೆ. ನಿಮ್ಮ ಭಾಗದಲ್ಲಿ ತೆಂಗು ಜಾಸ್ತಿ ಇದೆಯಾ? ತೆಂಗು ಇದೆ ಸರ್. ಹೌದಾ? ನೀವು ಅದರ ಬಿಸ್ನೆಸ್ ಮಾಡೋಣ ಅಂತ? ತೆಂಗುದು ಈಗ ಸದ್ಯಕ್ಕೆ ಎಳ್ನೀರು ತುಂಬ ಇದಿರೋದ್ರಿಂದ ಮದ್ದೂರಲ್ಲೇ ಎಳ್ನೀರು ಮಾರ್ಕೆಟ್ ಇದೆ. ಎಳ್ನೀರು ಮಾರ್ಕೆಟ್ ಇದೆ ಸರ್. ಆದ್ರೂ ಕೂಡ ಒಂದು 5-10% ಕೊಬ್ಬರಿ ಮತ್ತು ತೆಂಗು ಕೂಡ ವ್ಯಾಪಾರ ನಡೀತಾ ಇದೆ. ಓಕೆ. ಅಲ್ಲ, ನೀವು ಎಳ್ನೀರು ಬಿಸ್ನೆಸ್ನೇ ಮಾಡ್ಬೋದಲ್ವಾ? ಸರ್, ಎಳ್ನೀರು ಬಿಸ್ನೆಸ್ಸು ಏನಾಗುತ್ತೆ ಅಂತಂದ್ರೆ ನಮಗೆ ದೆಹಲಿ ಮತ್ತು ಹೈದರಾಬಾದು ಇಂಥ ದೂರದ ಮಾರುಕಟ್ಟೆಗಳು ನಮಗೆ ಸದ್ಯಕ್ಕೆ ಸಿಗ್ತಾ ಇರೋದು. ಅಲ್ಲೇನಾಗಿದೆ ಅಂತಂದರೆ ಸಾಮಾನ್ಯವಾಗಿ ರೈತ ಸಣ್ಣದು ಬೆಳಿತಾನೆ, ದಪ್ಪ, ಅವು ಗುಣಮಟ್ಟ ಇಷ್ಟೇ ತೂಕ ಇರಬೇಕು ಅನ್ನೋದೊಂದು ನಿಗದಿಗೊಳಿಸಿ ಅವರು FPOಗಳಿಗೆ ನಿರ್ದೇಶನ ಕೊಡ್ತಾ ಇದ್ದಾರೆ. ನೀವು ಹಂಗೆ ಆ ತೂಕ ಇದ್ರೆ ಮಾತ್ರ ಕಳಿಸಿ ಅಂತೇಳಿ. ಅದನ್ನು ಕಳಿಸೋದಕ್ಕೆ ಸ್ವಲ್ಪ ತಾತ್ಕಾಲಿಕವಾಗಿ ತೊಂದರೆ ಆಗ್ತಾ ಇದೆ. ಅಂದರೆ ನಿಮಗೆ ಬಂಡವಾಳದ ಕೊರತೆ ಏನಾದ್ರು ಆಗ್ತಿದೆಯಾ? ಸರ್, ಬಂಡವಾಳದ ಕೊರತೆ ಇದೆ. ಮುಂದೆ ಸರ್ಕಾರಗಳು ಇನ್ನೂ ಹೆಚ್ಚಿನ ಸಹಕಾರ ಕೊಡ್ಬೋದು. ಮತ್ತು ಈ ಸ್ಕೀಮ್ಗಳಲ್ಲಿ PMFMY ನಂಥ ಸ್ಕೀಮ್ಗಳು ಏನಾದರೂ ನೆರವು ಕೊಡ್ಬೋದು ಅನ್ನೋದನ್ನು ಕಾಯ್ತಾ ಇದ್ದೀವಿ ಸರ್. ಓಕೆ. ಅಂದರೆ ಈಗ ನಿಮಗೆ ನಿಮ್ಮದೇ ಕಾಲ ಮೇಲೆ ನಿಂತು FPO ನಡೆಸೋದು ಸ್ವಲ್ಪ ಕಷ್ಟ ಅಂತ ಅನ್ನಿಸ್ತಾ ಇದೆಯಾ?
ಸ್ವಲ್ಪ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಮುಂದಿನ ದಿನಗಳಲ್ಲಿ ಇನ್ನೂ ಏನಾದರೂ ಒಂದಷ್ಟು ನಮ್ಮ ಸದಸ್ಯ ರೈತರನ್ನ ಸದ್ಯಕ್ಕೆ ನಾವು ಗುರಿ ಇಟ್ಕೊಂಡಿರೋದು ನಮ್ಮ ಸದಸ್ಯ ರೈತರು ಏನಿದ್ದಾರೆ ಅವ್ರಿಗೆ ಮೊದಲ ಆದ್ಯತೆ ಕೊಟ್ಟು ಅವರನ್ನು ಆರ್ಥಿಕವಾಗಿ ಸದೃಢರಾಗಿ ಮಾಡಬೇಕು ಅನ್ನುವಂಥದ್ದು ನಮ್ಮ ಉದ್ದೇಶ. ಮಹೇಂದ್ರ ಅವರೇ, ಈಗ ಸಾಮಾನ್ಯವಾಗಿ ರೈತರು ಬೆಳೆ ಬೆಳ್ಕೊಂಡು ಆರಾಮಾಗಿರೋವಂಥವ್ರು, ಅವ್ರಿಗೆ ವ್ಯಾಪಾರ ಮಾಡುವಂತಹ ಕಲೆ ಇರಲ್ಲ. ನಿಮ್ಗೆ ಅನ್ಸುತ್ತೆ? ಇಲ್ಲ ಸರ್, ಕಲೆ ಇಲ್ಲ. ಈಗ ನೀವು ಒಬ್ಬರು ರೈತರಪ್ಪ, ಮತ್ತೀಗ ನೀವು ಮಾರಾಟಗಾರರಾಗಬೇಕು ಅಂತಿದ್ದೀರಲ್ಲ, ಹೇಗೆ ಕಲೆಯನ್ನು ರೂಢಿಸ್ಕೊತೀರಿ? ಮಾಡ್ಬೇಕು ಸರ್. ನೋಡಿದೆ ಸರ್, ನಾನು ಒಬ್ಬ ನೀವು ಹೇಳಂಗೆ ಒಂದು ಎಳ್ನೀರು ಇದೆ ಸರ್ ನಮ್ಮ ಪಕ್ಕದಲ್ಲೇ. ಒಬ್ಬ ದಳ್ಳಾಳಿ ಅವನು ಸುಮ್ಮನೆ ಹೋಗೋದು, ಅವನು ಎಳ್ನೀರು ಲೆಕ್ಕ ಹಾಕೋದವನು, ಅವನು ಕೋಟಿಗಟ್ಲೆಗೆ ಹೋದ, ಅದೆಲ್ಲ ಎಳ್ನೀರು ಕಳಿಸ್ತಾನೆ. ನಾವು ಎಳ್ನೀರು ತಗೊಂಡ್ರೆ ನಮ್ಮ ರೈತ ಲಾಕ್ಬಿಟ್ಟು ಬಂದ್ಬಿಡ್ತಾನೆ. ಅದೇ ಆ ರೀತಿ ಅವ್ನು ದಳ್ಳಾಳಿ ಆ ರೀತಿ ಹೋದ್ಮೇಲೆ ನಾವು ರೈತ ಯಾಕೆ ಆಗಬಾರ್ದು? ಅಲ್ಲ, ಅಂದರೆ ಆ ದಲ್ಲಾಳಿನೂ ಕೂಡ ಕಷ್ಟಪಡ್ತಾನೆ ಅಂತ ಅರ್ಥ. ಅಂದರೆ ಈಗ ಆ ತರಹದ ಒಂದು ಕೆಲಸನ ನೀವು ಮಾಡಕ್ಕೆ ಹೊರಟಿದ್ದೀರಿ ಅಂದಮೇಲೆ ಅವ್ರ ಕಷ್ಟಗಳು ನಿಮ್ಮ ಕಷ್ಟಗಳೇ ಆಗ್ಬೇಕಲ್ವಾ? ಕಷ್ಟ ಇದೆ ಸರ್, ನಮ್ಗೆ ಕಷ್ಟ ಇದೆ ಸರ್, ಕಷ್ಟ ಇದೆ. ಕಷ್ಟ ಇಲ್ಲ ಅದಲ್ಲ. ಈಗ ನೀವು ಬಿಸ್ನೆಸ್ ಮಾಡೋ ಒಬ್ಬ ವ್ಯಕ್ತಿ ಈಗ ಕಷ್ಟ ಇದೆ ಸರ್. ಎಷ್ಟೋ ಟೈಮಲ್ಲಿ ನೀವು ಹೇಳಂಗೆ ನಮ್ಮ ತಿಮ್ಮೇಶ ಒಂದು ಕ್ವಶನ್ ಕೇಳ್ತಾಯಿದೆ, ತಲೆ ಭಾರ ಆಗಲಿಲ್ಲ, ಆಗಿದೆ. ಯಾಕಪ್ಪ ಆಗಿದೆ? ಈಗ 1,000 ಜನ ರೈತರು ನಮ್ಮನ್ನು ನಂಬಿ 1,000 ರೂಪಾಯಿ ಕೊಟ್ಟು 10 ಲಕ್ಷ ರೂಪಾಯಿ ಬಂಡವಾಳ ಕೊಟ್ಟಿದ್ದಾರೆ. ಏಕೆ ಏನೋ ನಡೆಸ್ಬೇಕು ಅಂತ. ಅದಕ್ಕೋಸ್ಕರ ಸರ್ ಕಂಪ್ನಿನ ಮೇಲೆ ತರಲೇಬೇಕು, ರೈತರನ್ನ ಆರ್ಥಿಕ ಸುದೃಢ ಮಾಡಲೇಬೇಕು. ಇದಕ್ಕೆ ಸರ್ಕಾರನೂ ಸಹ ಇನ್ನೂ ನಮಗೆ ಹೆಚ್ಚಿನ ಸವಲತ್ತುಗಳು ಕೊಡಬೇಕು. ನೋಡಿ, ಈಗ ಸರ್ಕಾರದ ಉದ್ದೇಶ ರೈತರು ಸಂಘಟಿತರಾಗಬೇಕು, ಅವರ ಉತ್ಪನ್ನಗಳ ಮಾರುಕಟ್ಟೆನ ಅವರೇ ಸೃಷ್ಟಿ ಮಾಡ್ಕೋಬೇಕು. ಹೌದೌದು. ಈಗ ನಮ್ಮ ತಿಮ್ಮೇಶ್ ಅವರು ಹೇಳಿದ ಹಾಗೆ ಗ್ರಾಹಕರಿಗೆ ನೇರವಾಗಿ ಸರಬರಾಜು ಮಾಡಬೇಕು ಅಂತ ಒಂದು 2 ರಿಂದ 3 ವರ್ಷ ಕೈ ಹಿಡಿದು ನಡೆಸ್ಬೋದು ಅಲ್ವೇ? ಹೌದು ಸರ್. ಆಮೇಲೆ ನೀವೇ ನಡಿಬೇಕು ತಾನೆ? ನಡಿಬೇಕು. ಅಲ್ಲೇ ಪ್ಲಾನ್ ಹಾಕೊಂಡಿದೀವಿ ಸರ್, ನಾವು ಹಾಕೊಂಡಿದೀವಿ. ಅಲ್ಲ, ನಿಮ್ಮ ಪ್ಲಾನು ಚೆನ್ನಾಗಿದೆ. ಈಗ ನೀವು ಖರೀದಿ ಮಾಡೋದಕ್ಕೆ ಬಂಡವಾಳಕ್ಕೆ ಏನು ಮಾಡ್ತೀರಿ? ಈಗ ಭತ್ತನೇ ಖರೀದಿ ಮಾಡಬೇಕು ಅಂತ ಅದಕ್ಕೆ ಸರ್ ನಾವೇನೋ ಬ್ಯಾಂಕಲ್ಲ, ಈ ನಮ್ಮ ನಬಾರ್ಡಲ್ಲ ಎಲ್ಲ ಸಾಲ ತಗೊಂಡಾರ ಮಾಡ್ಬೇಕಂತ ಯೋಚನೆ ಮಾಡಿದ್ವಿ ಸರ್. ಹೌದಾ? ಹೌದು ಸರ್. ನಮ್ಮಲ್ಲಿ ವಹಿವಾಟು ನಡೀತಾ ಇದೆಯಲ್ಲ, ಬ್ಯಾಂಕ್ ಮ್ಯಾನೇಜರ್ ಜೊತೆ ಮಾತಾಡಿದ್ದೀವಿ, ನಬಾರ್ಡ್ನವ್ರ ಜೊತೆ ಮಾತಾಡಿ ಒಂದು ಸಾಲನ ತಗೊಂಡಾಗ ಕಂಪ್ನಿ ಮೇಲೆ ಎತ್ತಬೇಕು ಸರ್ ಅಂತ ಮಾಡಿದ್ವಿ ಸರ್. ಹೌದಾ? ಈಗ ನಿಮ್ಮ ವೈಯಕ್ತಿಕ ವ್ಯವಸಾಯದ ಬದುಕಿಗೆ ಈ ಕಂಪ್ನಿ ಕಾರ್ಯನಿರ್ವಹಣೆ ಕೆಲಸ ಏನಾದ್ರು ತೊಂದರೆ ಮಾಡಿದ್ಯಾ? ಏನಿಲ್ಲ ಸರ್, ಇವತ್ತು ಅದಕ್ಕೇನು ತೊಂದರೆ ಆಗಿಲ್ಲ ಸರ್. ನೀವು ಪ್ರತಿನಿತ್ಯ ಏನು ಕಂಪ್ನಿಗೆ ಹೋಗಲ್ವಾ? ಇಲ್ಲ ಸರ್, ಹೋಗ್ತೀವಿ ಸರ್. ಅದು ಏನಪ್ಪ ಅಂದ್ರೆ ಅಲ್ಲಿ ಊರಿನಲ್ಲೇ ಇದೆ, ಅಲ್ಲಿ ನಂದೆಲ್ಲ ಕೆಲಸಗಳು ಮುಗಿಸ್ಕೊಂಡು ಒಂದು ಅರ್ಧ ಗಂಟೆ ಭೇಟಿ, ಅಕಸ್ಮಾತ್ ಒಂದು ದಿವಸ ಇಲ್ಲ ಇನ್ನೊಂದು ದಿವಸ ಭೇಟಿ ಕೊಡ್ತೀವಿ ಸರ್. ಹೌದಾ? ಹೌದು ಸರ್. ಅಂದರೆ ಕೆಲಸ ಕಾರ್ಯಗಳು ಸುಗಮವಾಗಿ ನಡೀತಾ ಇರೋ ಥರ ನೋಡ್ಕೊತೀರಿ? ಹೌದು ಸರ್. ಅಲ್ವೇ? ನೀವೇನು ಮಾಡ್ತೀರಿ ತಿಮ್ಮೇಶ್ ಅವರೇ? ನೀವು ಪ್ರತಿನಿತ್ಯ ಹೋಗ್ತೀರಾ? ಪ್ರತಿನಿತ್ಯ ಅಂತಂದರೆ ಶನಿವಾರ ಭಾನುವಾರಗಳು ಜಾಸ್ತಿ ನಾವು ಇದಕ್ಕೆ ಇನ್ನೂ ನಾವು ಅರಿವು ಕಾರ್ಯಕ್ರಮಗಳನ್ನ ಮೂಡಿಸ್ತಾ ಇದ್ದೀವಿ. ಸಂಘಟಿತರಾಗಬೇಕು, ಅವ್ರು ಬೆಳೆದಂಥ ಬೆಳೆಗೆ ಮಾರುಕಟ್ಟೆ ವ್ಯವಸ್ಥೆ ಕಲ್ಪಿಸ್ತಕ್ಕಂಥ ನಿಟ್ಟಿನಲ್ಲಿ ಅವ್ರಿಗೆ ತಿಳುವಳಿಕೆ ನೀಡೋದು ನಾವು ಜಾಸ್ತಿ. ಈಗಾಗಲೇ ಭಾಳ ಜನ ಬಂದ್ಬಿಟ್ಟು ದುಡ್ಡು ನಿಸ್ಕೊಂಬಿಟ್ಟಿದ್ದಾರೆ ರೈತರ ಹತ್ರ. ಅವರು ನೀವು ಇನ್ನೊಬ್ರು ಅಂತ ಹೇಳ್ತಾರೆ ಅಲ್ವೇ? ಹೌದೌದು. ನಿಮ್ಗೆ ಆ ಥರ ಸಮಸ್ಯೆ ಏನಾಗಲಿಲ್ವಾ? ಅಥವಾ ನೀವು ಹೋದ ತಕ್ಷಣ ಎಲ್ಲ ರೈತರು ಬಂದು ಸೇರ್ಕೊತೀವಿ ಅಂತಾರ? ಇಲ್ಲ ಸರ್, ಪ್ರಥಮವಾಗಿ ಬಂದಾಗ ಹಿಂದೆ ಎಲ್ಲ ಆ ಕಂಪ್ನಿ ಬಂತು ಈ ಕಂಪ್ನಿ ಬಂತು ಅಂತ ಹೇಳಿದ್ರು. ಕೊನೆಗೆ ಸರ್ಕಾರದ ಯೋಜನೆಗಳನ್ನ ಅವ್ರಿಗೆ ಮನ್ಮುಟ್ಟುವಂತ ತಿಳಿಸಿದಾಗ ಸಕಾರಾತ್ಮಕವಾಗಿ ಸ್ಪಂದಿಸಿದರೆ. ಅಂದರೆ ಈಗ ಇನ್ನೂ ನಿಮ್ಗೆ 500 ಚಿಲ್ಲರೆ ಜನ ಇದ್ದಾರೆ ಅಷ್ಟೇ ಅಲ್ವಾ? 580 ಸದಸ್ಯರು. ಇನ್ನೂ ಒಂದು 500 ಜನ ಮಾಡ್ಬೇಕು ತಾವು? ಇಲ್ಲ, ಇನ್ನು 421 ಜನನ ನಾವು ಸದಸ್ಯರಾಗಿ. ಹೇಗೆ ಮಾಡ್ತೀರಿ ಅಷ್ಟು ಜನನ? ಇಲ್ಲ ಸರ್, ಇನ್ನು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಆಯಾಯ ಪಂಚಾಯತಿಗಳಲ್ಲಿ ನಮ್ಮ ಸಂಪನ್ಮೂಲ ಇಲಾಖೆ ವ್ಯಕ್ತಿಗಳಾದಂಥ ನೇಗಿಲಗಿ ಸಮಾಜ ಸೇವಾ ಟ್ರಸ್ಟ್ನವರು ಕೂಡ ನಮ್ಮ ಜೊತೆ ಬರ್ತಾ ಇದ್ದಾರೆ. ಜನಗಳಿಗೆ ಅರಿವು ಮೂಡಿಸ್ತಕ್ಕಂಥ ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ. ಇನ್ನೂ ಜನ ಸೇರ್ತಾರೆ ನಿಮ್ಮ ಕಂಪ್ನಿಗೆ? ಬೇರೆ ಬೇರೆ ಕಡೆಗೆ ಇನ್ನೂ ಅವಕಾಶ ಇದೆ ಅಂತ ಅನ್ಸುತ್ತೆ ತಮಗೆ? ಇಲ್ಲ, ಖಂಡಿತ ಇದೆ ಸರ್, ಅವಕಾಶಗಳಿದೆ. ಇದೆ ಸರ್. ಜನ ಸಕಾರಾತ್ಮಕವಾಗಿ ಸ್ಪಂದನೆ ಚೆನ್ನಾಗಿದೆ ಸರ್, ಸಕಾರಾತ್ಮಕವಾಗಿ ಸ್ಪಂದಿಸ್ತಾ ಇದ್ದಾರೆ. ಓಕೆ. ಅಂದರೆ ಇನ್ನೂ ಚಟುವಟಿಕೆಗಳು ನಿಮ್ಮ ಆರಂಭ ಆಗದಲ್ಲೇ ಇರೋದ್ರಿಂದ ಸ್ವಲ್ಪ ಸದಸ್ಯತ್ವ ಮಾಡೋದು ಕಷ್ಟ ಅನ್ಸುತ್ತೆ? ಮಾಡೋದು ಸ್ವಲ್ಪ ಕಷ್ಟ ಆಗ್ತು. ಬಟ್ ಈಗ ಒಂದು ತಿಂಗಳೊಳಗಡೆ ನಾವು ಇನ್ಪುಟ್ ಬಿಸ್ನೆಸ್ನ ಏನು ರೈತನಿಗೆ ಬೇಕಾದಂಥ ರಸಗೊಬ್ಬರಗಳು, ಬಿತ್ತನೆ ಬೀಜ, ಕೀಟನಾಶಕ, ಕಳೆನಾಶಕ ಇವನ್ನ ನಾವು ನೇರವಾಗಿ ಕಂಪ್ನಿಯಿಂದನೇ ಪರ್ಚೇಸ್ ಮಾಡಿ ನಮ್ಮ ಗ್ರಾಹಕ ಸದಸ್ಯರ ರೈತನಿಗೆ ಕೊಡುವಂಥ ಮೂಲ ಉದ್ದೇಶನ ಇಟ್ಕೊಂಡು ಪ್ರಾರಂಭ ಮಾಡ್ತಾ ಇದ್ದೀವಿ. ಹೇಳಿ ಮಹೇಂದ್ರ ಅವರೇ ಸರ್, ನಿಮ್ಮ ಈಗ ಅವರು ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ, ರೈತರಿಗೆ ಮಾಹಿತಿ ಕೊಡುವಂತಹ ಕೆಲಸ.
ಹೌದು ಸರ್. ಅಂದರೆ ತಾಂತ್ರಿಕವಾದ ಮಾಹಿತಿ ಅದು ಕೂಡ ಕಂಪ್ನಿಗಳ ಒಂದು ಜವಾಬ್ದಾರಿ. ನೀವು ಆ ನಿಟ್ಟಿನಲ್ಲಿ ಆ ನಿಟ್ಟಿನಲ್ಲಿ ನಾವಿದ್ದೀವಿ ಸರ್. ರೈತರಿಗೆ ಏನಿದೆ ಇವತ್ತು ತಂತ್ರಜ್ಞಾನಗಳ ಬಗ್ಗೆ ಮಾಹಿತಿ ಕೊಟ್ಕೊಂಡು ಆಮೇಲೆ ನಾವು ಹೇಳೋದಲ್ಲ ಸರ್, ನಮ್ಮ ಪಕ್ಕದಲ್ಲಿ ಎಳ್ನೀರಿದೆ, ನಾನು ಯಾಕೆ ಅದನ್ನು ಎಳ್ನೀರನ್ನ ನಾವೇ ತಗೊಂಡು ಪ್ರೋಸೆಸ್ ಮಾಡಿ ಎಳ್ನೀರನ್ನ ಈಗ ಬೇಸಿಗೆನಲ್ಲಿ ಪ್ಯಾಕೆಟ್ ಮಾಡಿ ಅದಕ್ಕೆ ಗಂಜಿನೂ ಸರ್ ಅದನ್ನು ಯಾವುದೋ ಬೇಕರಿನಲ್ಲಿ ತಿಂಡಿಗೆ ಉಪಯೋಗಿಸ್ತಾರೆ. ಅದು ಬೇಡ ಅನ್ನೋ ಎಳ್ನೀರನ್ನ ಅದೊಂದು ಆಲೋಚನೆ ಇದೆ ಸರ್ ನನಗೆ. ಓಕೆ, ಅದು ಮಾಡಿ FPO ನೀವು ಹೇಳೋದಲ್ಲ 35-40 ಸಾವಿರ ಖರ್ಚು ಯಾವ ರೀತಿ ಬಸ್ತೀರಿ ಏನಂತೇಳಿ ಅದು ಆಲೋಚನೆ ಇದೆ. ನಮ್ಮಲ್ಲಿ ಅಕ್ಕಿನ ನೀವು ಹೇಳೋದಿಲ್ಲ ಸರ್, ಒಳ್ಳೆ ಅಕ್ಕಿನ ರೈತನ ಕೊಡಬೇಕು, ಗ್ರಾಹಕರಿಗೆ ಕೊಡಬೇಕು, ಅದನ್ನು ಒಂದು ಆಲೋಚನೆ ಇದೆ. ರಾಗಿ ಬೆಳಿತೀವಿ, ರಾಗಿನಲ್ಲಿ ಏನೇನು ಮೌಲ್ಯವರ್ಧನೆ ಮಾಡೋದು ಅದೊಂದು ಆಲೋಚನೆ ಇದೆ. ನಾವು ಅದನ್ನು ಇಷ್ಟೆಲ್ಲ ಬೆಳಿಬೇಕಾದ್ರೆ ಸರ್ ಈಗ ಮಗು ಹುಟ್ಟಿದ ತಕ್ಷಣ ನಡೆಯಲ್ಲ. ನಿಜ. ಹಂಗೆ 2 ವರ್ಷದಿಂದ ನಮಗೆ ಅನುಭವ ಆಗಿ ಈಗ ಒಂದು ಹಂತಕ್ಕೆ ಬಂದಿದ್ದೀವಿ. ಈಗ ನಡೆಯೋ ಹಂತಕ್ಕೆ ಬಂದಿದೆ ಸರ್, ಅದನ್ನು ಪ್ರಾರಂಭ ಮಾಡೋಣ ಸರ್. ಒಳ್ಳೆಯದು. ಹೆಚ್ಚಿನ ಮಾಹಿತಿಗೆ ನಿಮ್ಮನ್ನೇ ಮಹೇಂದ್ರ ಅವರೇ ನೇರವಾಗಿ ಸಂಪರ್ಕ ಮಾಡಬೇಕು ನಮ್ಮ ಕೇಳಿದ್ರು ಅಂದರೆ ಸಂಪರ್ಕಕ್ಕಾಗಿ ತಮ್ಮ ಮೊಬೈಲ್ ಸಂಖ್ಯೆ ಏನು ಹೇಳ್ಬೋದಾ ಕನ್ನಡದಲ್ಲಿ? ಹೌದು ಸರ್, ಹೇಳಿ. 9686484492. ಇನ್ನೊಂದು ಸರಿ ಹೇಳ್ತೀರಾ? 9686484492. ಇನ್ನೂ ಒಂದು ಸರಿ ಹೇಳ್ಬಿಡಿ. 9686484492. ತಮ್ಮದು ತಿಮ್ಮೇಶ್ ಅವರೇ? 9035110985. ಇನ್ನೊಮ್ಮೆ ಹೇಳ್ತೀರಾ? 9035110985. ಇನ್ನೂ ಒಂದು ಸರಿ ಹೇಳ್ಬಿಡಿ. 9035110985. ಒಳ್ಳೆಯದು ಮಹೇಂದ್ರ ಅವರೇ ಹಾಗೂ ತಿಮ್ಮೇಶ್ ಅವರೇ, ಇದುವರೆಗೂ ನಿಮ್ಮ ರೈತ ಉತ್ಪಾದಕ ಕಂಪನಿ ಕಾರ್ಯಚಟುವಟಿಕೆಗೆ ಸಂಬಂಧಪಟ್ಟಂತೆ ಬಹಳ ಉಪಯುಕ್ತವಾದ ಮಾಹಿತಿ ನೀಡಿದ್ರಿ. ಒಳ್ಳೆಯದಾಗಲಿ, ವಂದನೆಗಳು, ನಮಸ್ಕಾರ. ನಮಸ್ತೆ. ನಮಸ್ತೆ. ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ. ತೆಂಗು ಹಾಗೂ ತರಕಾರಿ ಬೇಸಾಯವನ್ನು ಕುರಿತ ಸಂವಾದದಲ್ಲಿ ಇದುವರೆಗೆ ಭಾಗವಹಿಸಿದ್ದವರು ಮದ್ದೂರು ತಾಲೂಕು ಗೆಜ್ಜಲಗೆರೆಯ ಸಕ್ಕರೆ ನಾಡು ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ GC ಮಹೇಂದ್ರ ಮತ್ತು ಮದ್ದೂರು ತಾಲೂಕು ಭಾರತೀ ನಗರದ ನೇಚರ್ ಪ್ಯೂರ್ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ ತಿಮ್ಮೇಶ್. ಬರುವ ವಾರ ಅಡಿಕೆ ಮತ್ತು ಮುಸುಕಿನ ಜೋಳದ ಬೇಸಾಯ ಹಾಗೂ ಮಾರಾಟವನ್ನು ಕುರಿತು ಉಡುತಡಿ ರೈತ ಉತ್ಪಾದಕ ಕಂಪನಿಯ ಅಧ್ಯಕ್ಷರಾದ B. ಅನೂಪ್ ಅವರೊಂದಿಗೆ ಸಂದರ್ಶನವಿದೆ. ನಮ್ಮ ಹೊಲ ನಮ್ಮ ಬೆಳೆ ಪೂರ್ಣ ಲಾಭದ ನ್ಯಾಯ, ಸಮಬಾಳು ಸಮಪಾಲು ಎಂಬುದೇ ಕಂಪನಿಯ ಧ್ಯೇಯ. ನಮ್ ಕಂಪನಿ ರೈತ ಉತ್ಪಾದನಾ ಸಂಸ್ಥೆಗಳ ಸಬಲೀಕರಣ ಕುರಿತ ಬಾನುಲಿ ಸರಣಿ ಕೇಳಿದಿರಿ. ವೃತ್ತಿಪರತೆಯು ಕೌಶಲ್ಯ ದುಡಿಮೆಯ ಕಂಪನಿ ಅಡಿಪಾಯ. ಬೆಳೆಯೋಣ ಕೊಳ್ಳೋಣ ಮೌಲ್ಯವರ್ಧಿಸಿ ಮಾರೋಣ. ಸಹಯೋಗ ಕೇಂದ್ರೀಯ ಆಹಾರ ತಂತ್ರಜ್ಞಾನ ಸಂಶೋಧನಾಲಯ, ಸಮೂಹ ಸಂವಹನ ಹಾಗೂ ಪತ್ರಿಕೋದ್ಯಮ ವಿಭಾಗ, ಮೈಸೂರು ವಿಶ್ವವಿದ್ಯಾನಿಲಯ ಹಾಗೂ ವಿಕಸನ ಗ್ರಾಮೀಣ ಹಾಗೂ ನಗರಾಭಿವೃದ್ಧಿ ಸಂಸ್ಥೆ ಮಂಡ್ಯ. ಬನ್ನಿರಿ ರೈತರೇ ಒಗ್ಗಟ್ಟಾಗಿ ಕಂಪನಿ ಕಟ್ಟೋಣ. ಕೃಷಿಯು ಕೂಡ ಉದ್ಯಮ ಎಂಬುದ ಸಾಧಿಸಿ ತೋರೋಣ. ಶೀರ್ಷಿಕೆ ಗೀತೆ ರಚನೆ ರಮೇಶ್ P. ರಂಗಸಮುದ್ರ. ರಾಗ ಸಂಯೋಜನೆ ಹಾಗೂ ಗಾಯನ ನಿತಿನ್ ರಾಜಾರಾಮ್ ಶಾಸ್ತ್ರಿ. ವಾದ್ಯ ಸಹಕಾರ ತುಮಕೂರು B. ರವಿಶಂಕರ್ ಹಾಗೂ ದಿವ್ಯಶ್ರೀ. ಕಂಪನಿ ಕೂಡಿಸಿ ನಾವು ಲಾಭವ ಬೆಳೆಸೋಣ. ರೈತರ ಬವಣೆಗೆ ಸಾಲದ ಶೂಲಕ್ಕೆ ಕಡಿವಾಣ ಹಾಕೋಣ. ಸಹಗಾಯನ ಹಾಗೂ ನಿರ್ಮಾಣ ನೆರವು R. ಲೋಕೇಶ್ವರಿ. ನಮ್ಮ ಕಂಪನಿ ಇದು ನಮ್ಮ ಕಂಪನಿ, ನಮ್ಮ ಕಂಪನಿ. ಪರಿಕಲ್ಪನೆ ಹಾಗೂ ನಿರ್ಮಾಣ N. ಕೇಶವಮೂರ್ತಿ. ಇದು ನಮ್ಮ ಕಂಪನಿ ರೈತ ಉತ್ಪಾದಕರ ಕಂಪನಿ.